ನಮಸ್ತೆ. ನ್ಯೂಸ್ ಕರ್ನಾಟಕದ ಸಮಸ್ತ ವೀಕ್ಷಕರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವನ ಕಾಂತಾವರ. ಇವತ್ತು ನಮ್ಮ ಜೊತೆ ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಅನ್ನುವಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿನ್ನರ್ ಆಗಿರುವಂತಹ ಡಾಕ್ಟರ್ ನಿಶಿತಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹೌದು. ಬನ್ನಿ ಇವರ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮೇಡಮ್ ಹೇಗಿದ್ದೀರಾ? ಖುಷಿಯಲ್ಲಿದ್ದೇನೆ, ಸಂತೋಷ ಆಗ್ತಾ ಇದೆ ಕಿರೀಟ ಗೆದ್ದು. ವಿನ್ನರ್ ಆಗಿದ್ದೀರಾ ನೀವು, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ವಿನ್ನರ್ ಅಂದ್ರೆ ಈಗ ನಮ್ಮ ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಈ ಸ್ಪರ್ಧೆಗೆ ಬಂದು ಈ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲದೆ ಬಟ್ ಇಂಟ್ರೆಸ್ಟ್ ಇತ್ತು. ಸೊ ಇಂಟ್ರೆಸ್ಟ್, ಟ್ಯಾಲೆಂಟ್ ಅಂಡ್ ಇದು ಕಾನ್ಫಿಡೆನ್ಸ್ ಅಲ್ಲಿ ವಿನ್ ಆಗಿ ಈಗ ಸಾಕಷ್ಟು ಖುಷಿ ಆಗ್ತಾ ಇದೆ. ವಿನ್ ಆದಾಗ ಆ ಕ್ಷಣ ನೀವು ಆ ಕ್ಷಣವನ್ನ ಹೇಗೆ ಅನುಭವಿಸಿದ್ರಿ ಅಂತ ಏನಂತ ಅನಿಸ್ತು ನಿಮ್ಗೆ ಮನ್ಸಲ್ಲಿ? ವಿನ್ ಆದಾಗ ಆಕ್ಚುಲಿ ನಾನು ಇದರ ಮುಂಚೆ ಒಂದು ಡಾಕ್ಟರ್ಸ್ ಫ್ಯಾಷನ್ ರ್ಯಾಂಪ್ ಅಂತ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಅದು ಮೇನ್ಲಿ ಡಾಕ್ಟರ್ಸ್ ನವರಿಗೆ ಮಾತ್ರ ಆಗಿತ್ತು. ದಟ್ ವಾಸ್ ಆಲ್ಸೋ ಆರ್ಗನೈಸ್ಡ್ ಬೈ ಪಾತ್ವೇ ಎಂಟರ್ಪ್ರೈಸಸ್ ಅಂಡ್ ಮರ್ಸಿ ಬ್ಯೂಟಿ ಅಕಾಡೆಮಿ ಅಂಡ್ ಲೇಡೀಸ್ ಸೆಲೂನ್. ಅದರಲ್ಲಿ ಫಸ್ಟ್ ನನಗೆ ಒಂದು ಅವಕಾಶ ಸಿಕ್ಕಿತ್ತು ಈ ಬ್ಯೂಟಿ ಸ್ಪರ್ಧೆಯಲ್ಲಿ ಫ್ಯಾಷನ್ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸ್ಲಿಕ್ಕೆ. ಸೊ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದರಲ್ಲಿ. ಸೊ ಅದರಲ್ಲಿ ಭಾಗವಹಿಸಿ ಅದರಲ್ಲೂ ವಿನ್ನರ್ ಆಗಿದ್ದೆ ನಾನು. ವಿನ್ನರ್ ಆದ್ಮೇಲೆ ಓಕೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಇದೆ, ಯಾಕೆ ಹೋಗ್ಬಾರ್ದು ಅಂತ ಅನಿಸಿತ್ತು. ಹಾಗೆ ಬಂದು ಇದ್ರಲ್ಲಿ ಕೂಡ ವಿನ್ನರ್ ಆದಾಗ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಯಾವ ರೀತಿ ಆಸಕ್ತಿ ಬಂತು? ಇದಕ್ಕಿಂತ ಮುಂಚೆ ಏನಾದ್ರೂ ಆಸಕ್ತಿ ಇತ್ತ ನಿಮ್ಗೆ? ನನಗೆ ಮುಂಚೆಯಿಂದ ಫ್ಯಾಷನ್ ಅಂದ್ರೆ ತುಂಬಾ ಆಸಕ್ತಿ. ಫ್ಯಾಷನ್, ಬ್ಯೂಟಿ, ನಾನೇ ಮೇಕಪ್ ಮಾಡೋದು, ಬೇರೆ ಬೇರೆ ಔಟ್ಫಿಟ್ಸ್ ಟ್ರೈ ಮಾಡೋದು, ಅದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಮತ್ತೆ ಒಂದೊಂದ್ಸಲ ಹೀಗೆ ಫ್ಯಾಷನ್ ಅಂಡ್ ಮೇಕಪ್, ಬ್ಯೂಟಿ ಇದ್ರ ಬಗ್ಗೆ ಚಿಕ್ಕ ಚಿಕ್ಕ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮಾಡ್ತಾ ಇದ್ದೆ, ನನ್ನ ಓನ್ ಇಂಟ್ರೆಸ್ಟ್ ಆಸ್ ಅ ಹಾಬಿ ಅಂತ ಹೇಳಿ. ಸೊ ಈ ಮಂಗಳೂರಲ್ಲಿ ಈ ರೀತಿ ಅವಕಾಶ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನನಗೆ ಫಸ್ಟ್ ಟೈಮ್ ಗೊತ್ತಾಗಿರೋದು ಈ ಫ್ಯಾಷನ್ ಡಾಕ್ಟರ್ಸ್ ಫ್ಯಾಷನ್ ರ್ಯಾಂಪ್ ಆದಾಗ, ಓಕೆ ಅವಾಗ ಪಾತ್ವೇ ಎಂಟರ್ಪ್ರೈಸಸ್ ಅಂತ ಒಂದು ಉಂಟು, ಈ ರೀತಿ ಸ್ಪರ್ಧೆ ಆಗ್ತಾ ಇದೆ ಮಂಗಳೂರಲ್ಲಿ ಅಂತ ಫಸ್ಟ್ ಟೈಮ್ ನನಗೆ ಗೊತ್ತಾಗಿರೋದು. ಸೊ ಗೊತ್ತಾದ್ಮೇಲೆ ನಾನು ಇದರಲ್ಲಿ ಆಸಕ್ತಿ ಇದ್ದದ್ರಿಂದ ಮುಂದುವರಿಸಿದೆ. ಆಮೇಲೆ ಗೊತ್ತಾಯ್ತು ಓಕೆ ಇದ್ರಲ್ಲೂ ಒಂದು ಸ್ವಲ್ಪ ಪ್ರತಿಭೆ ಇದೆ, ಮುಂದುವರಿಸಬಹುದು ಅಂತ ಹೇಳಿ ಭಾಗವಹಿಸಿದೆ. ಅಲ್ಲ, ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರ ಈ ರೀತಿ ಶೋನಲ್ಲಿ ನಾನು ಭಾಗವಹಿಸ್ತೀನಿ, ನಾನು ವಿನ್ನರ್ ಆಗ್ತೀನಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರ ನೀವು? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಮ್ದು ವೃತ್ತಿಯಲ್ಲಿ ನಮ್ದು 9 to 4:30 ಕೆಲಸ ಇರ್ತದೆ. ಆಮೇಲೆ ಆಫ್ಟರ್ 4:30 ಕೂಡ ನಾನು ಕ್ಲಿನಿಕ್ ಅಲ್ಲಿ ಪೇಷಂಟ್ಸ್ ಎಲ್ಲ ನೋಡ್ತೇನೆ. ಆಮೇಲೆ ಮನೆಗೆ ಬಂದ ಮೇಲೆ ಮಕ್ಕಳು ಅವ್ರದ್ದು ಸ್ಟಡೀಸ್, ಹೋಮ್ವರ್ಕ್ ಅಂತೆಲ್ಲ ಆಗುವಾಗ ನಾನು ಬೇರೆ ಯೋಚನೆ ಮಾಡಿರ್ಲಿಲ್ಲ ಇಷ್ಟರವರೆಗೆ. ಸೊ ಇದರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಅಂದ್ರೆ ಓಕೆ ಟ್ಯಾಲೆಂಟ್ ಇದೆ, ಫ್ಯಾಷನ್ ಇದ್ರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನಾಲೆಜ್ ಇದೆ ಅಂತ ಹೇಳಿ ಭಾಗವಹಿಸಿದ್ದು. ಬಟ್ ವಿನ್ನರ್ ಆದೆ ಅಂತ ಹೇಳುವಾಗ ನನ್ಗೆ ಅಂದ್ರೆ ಅದು ಆ ಖುಷಿ, ಐ ಕೆನಾಟ್ ಎಕ್ಸ್ಪ್ರೆಸ್ ದಟ್ ಇನ್ ವರ್ಡ್ಸ್ ಹೌ ಹ್ಯಾಪಿ ಐ ಆಮ್ ಅಂತ ಹೇಳಿ. ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಒಂದು ಸ್ಪರ್ಧೆಗೆ ನೀವು? ಪ್ರಾಕ್ಟೀಸ್ ಅಂತ ಮಾಡ್ಲಿಕ್ಕೆ ನನಗೆ ಟೈಮ್ ತುಂಬಾ ಕಡಿಮೆ ಇತ್ತು. ಬಟ್ ಇದು ಡಾಕ್ಟರ್ಸ್ ಫ್ಯಾಷನ್ ರ್ಯಾಂಪ್ ಅಲ್ಲಿ ನನಗೆ ಯಾವ ತರ ರೌಂಡ್ಸ್ ಇದೆ, ಓಕೆ ಅದ್ರಲ್ಲಿ ಒಂದು ಎಥ್ನಿಕ್ ರೌಂಡ್ ಇತ್ತು, ವೆಸ್ಟರ್ನ್ ರೌಂಡ್ ಇತ್ತು, ಹಾಗೆ ಸ್ವಲ್ಪ ಐಡಿಯಾ ಇತ್ತು ನನಗೆ ಹೇಗೆ ಇರ್ಬೋದು ಈ ಸ್ಪರ್ಧೆ ಅಂತ. ಬಟ್ ಇದು ಇನ್ನೂ ಟಫರ್ ಇತ್ತು. ಇದರಲ್ಲಿ ಇಂಟ್ರೊಡಕ್ಷನ್ ನಾವೇ ಮಾಡಬೇಕು, ಟ್ಯಾಲೆಂಟ್ ರೌಂಡ್ ಇತ್ತು, ಪ್ರತಿಭೆ ತೋರಿಸ್ಬೇಕು. ಹಾಗೆ ಪ್ರಾಕ್ಟೀಸ್ ಅಂದ್ರೆ ಈಗ ನಾನು ಟ್ರೈನ್ಡ್ ಡಾನ್ಸರ್ ಟ್ರೈನ್ಡ್ ಸಿಂಗರ್ ಅಲ್ಲ, ಬಟ್ ಇದ್ರಲ್ಲೆಲ್ಲ ಆಸಕ್ತಿ ಇದೆ. ಸೊ ಇದಕ್ಕೆ ಪ್ರಾಕ್ಟೀಸ್ ಮಾಡುವಾಗ ಈಗ ಟ್ಯಾಲೆಂಟ್ ರೌಂಡಿಗೆ ನಾನೊಂದು ಡಾನ್ಸ್ ಮಾಡಿದ್ದೆ. ಅದಕ್ಕೆ ಕೂಡ ನಂಗೆ ಕೊರಿಯೋಗ್ರಾಫರ್ ಹತ್ರ ಹೋಗಿ ಕಲ್ತ್ಕೊಳ್ಳಿಕ್ಕೆ ಎಲ್ಲ ಟೈಮ್ ಇರ್ಲಿಲ್ಲ. ಸೊ ನಾನೇ ಯೂಟ್ಯೂಬ್ ವಿಡಿಯೋಸ್ ನೋಡಿ ನಾನೇ ಎಲ್ಲ ಮನೆಯಲ್ಲೇ ನನ್ನದೇ ಕೊರಿಯೋಗ್ರಫಿ, ನನ್ನದೇ ಪ್ರಾಕ್ಟೀಸ್ ಮಾಡಿ
ನಾನು ಮಾಡಿದ್ದೆ ಒಂದು ಡಾನ್ಸ್ ಅಂತ ಹೇಳಿ. ಅಂಡ್ ಮೇನ್ಲಿ ನನ್ಗೆ ಹೀಗೆ ಲಂಚ್ ಬ್ರೇಕ್ ಅಲ್ಲಿ ಟೈಮ್ ಸಿಗ್ತಾ ಇತ್ತು, ಇಲ್ಲಾಂದ್ರೆ ಕ್ಲಿನಿಕ್ ಅಲ್ಲಿ ಆ ದಿನ ಮುಗಿಸಿದ್ರೆ ಕೆಲಸ ಬೇಗ ಟೈಮ್ ಸಿಗ್ತಾ ಇತ್ತು, ಮಕ್ಳಿಗೆ ರಜೆ ಇದ್ರೆ ಸಿಗ್ತಾ ಇತ್ತು. ಹಾಗೆಲ್ಲ ಟೈಮ್ ಸಿಕ್ಕಿದಾಗ ಪ್ರಾಕ್ಟೀಸ್ ಮಾಡೋದು, ಔಟ್ಫಿಟ್ಸ್ ಗೆ ಏನ್ ಔಟ್ಫಿಟ್ಸ್ ಅಂತೆಲ್ಲ ಡಿಸೈಡ್ ಮಾಡೋದು, ಹಾಗೆಲ್ಲ ಮಾಡಿ ಸ್ವಲ್ಪ ತಯಾರಿ ಮಾಡ್ಕೊಂಡಿದ್ದೆ ನಾನು. ನಿಮ್ಗೆ ನೀವೇ ಟ್ರೈನರ್ ಆಗಿ ಈ ಒಂದು ಹಂತಕ್ಕೆ ಬಂದು ತಲುಪಿದ್ದೀರಾ ಇವತ್ತು? ಮೋಸ್ಟ್ಲಿ ಅಂದ್ರೆ ನಮ್ಗೆ ಟ್ರೈನಿಂಗ್ ಅಲ್ಲಿ ಕೂಡ ಸಿಕ್ಕಿದೆ, ಯಾವ ರೀತಿ ರ್ಯಾಂಪ್ ವಾಕ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅದೆಲ್ಲ ಕಲ್ಸಿದ್ದಾರೆ ನಮ್ಗೆ. ಟ್ರೈನಿಂಗ್ ಎಲ್ಲ 2 ದಿವಸದ ಟ್ರೈನಿಂಗ್ ಎಲ್ಲ ಇತ್ತು. ಬಟ್ ಹಾರ್ಡ್ ವರ್ಕ್ ಮೇನ್ಲಿ ನಾನು ಮನೆಯಲ್ಲೇ ಮಾಡ್ಕೊಂಡದ್ದು. ಟೈಮ್ ಸಿಕ್ಕಿದಾಗ ಎಲ್ಲ ಪ್ರಾಕ್ಟೀಸ್ ಮಾಡಿ, ರ್ಯಾಂಪ್ ವಾಕ್ ಯಾವ ತರ ಕಾಣ್ತದೆ ಅಂತ ಕನ್ನಡಿ ಎದುರು ನಡೆದು ನೋಡಿ, ಹಾಗೆ ಎಲ್ಲ ಮಾಡಿ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬಂದಿದ್ದೆ. ಈಗ ನೀವು ಹೇಳಿದ್ರಿ ವೆಸ್ಟರ್ನ್ ಮತ್ತೆ ಎತ್ನಿಕ್ ಅಂತೆಲ್ಲ, ಅಂದ್ರೆ ಅದೇನು ಆ ರೀತಿ ಎಲ್ಲ ನೀವು ಡ್ರೆಸ್ ಹಾಕೊಳ್ಬೇಕಾಗುತ್ತಾ ಹೇಗೆ ಅಂತ? ನೋಡಿ, ಒಂದು ಏನಂದ್ರೆ ಈ ಸ್ಪರ್ಧೆಯಲ್ಲಿ ಯಾವುದಕ್ಕೂ ಯಾವುದೇ ತರದ್ದು ಫೋರ್ಸ್ ಮಾಡೋದಿಲ್ಲ ಅವರು, ಎಲ್ಲ ನಮ್ಮ ಇಚ್ಛೆ. ಈಗ ಅವ್ರ ಎತ್ನಿಕ್ ಅಂದ್ರೆ ಒಂದು ಇಂಡಿಯನ್ ಡ್ರೆಸ್, ಅದು ನೀವು ಸೀರೆ ಹಾಕೊಳ್ಬಹುದು, ಲೆಹಂಗಾ ಹಾಕೊಳ್ಬಹುದು, ಯಾವುದೇ ತರ ನಿಮ್ಮ ಇಚ್ಛೆದು ಒಂದು ಟ್ರೆಡಿಷನಲ್ ಲುಕ್. ಅಂಡ್ ಇಂಡಿಯಾದಲ್ಲಿ ಇದ್ದೇವೆ ಅಂದ್ರೆ ಎಲ್ರಿಗೂ ಒಂದು ಟ್ರೆಡಿಷನಲ್ ಲುಕ್ ಮದ್ವೆಗೆ ಹೋಗುವಾಗ ಅದೆಲ್ಲ ನಮ್ಗೆ ಗೊತ್ತಿರ್ತದೆ. ಮತ್ತೊಂದು ವೆಸ್ಟರ್ನ್ ಅಂದ್ರೆ ಗೌನ್ ಹಾಕುವುದು, ಡ್ರೆಸ್, ಅದು ಶಾರ್ಟ್ ಡ್ರೆಸ್ ಆಗ್ಲಿ ಲಾಂಗ್ ಡ್ರೆಸ್ ಆಗ್ಲಿ, ಎಲ್ಲ ನಮ್ಗೆ ಯಾವ್ದು ಕಂಫರ್ಟೇಬಲ್ ನಾವು ಚೂಸ್ ಮಾಡ್ಕೊಳ್ಬಹುದು. ಅವರು ಯಾವತ್ತು ಇದು ಈ ತರದ್ದು ಡ್ರೆಸ್ ಹಾಕ್ಬೇಕು ಹಾಗೆಲ್ಲ ಏನು ಇರ್ಲಿಲ್ಲ. ಸೊ ಅದರಿಂದ ನಮ್ಮ ಓನ್ ಏನ್ ಹೇಳೋದು ಇಂಟ್ರೆಸ್ಟ್, ನಮ್ಗೆ ಯಾವ್ದು ಬೇಕು ಆ ತರ ನಮ್ಗೆ ಚೂಸ್ ಮಾಡುವ ಅವಕಾಶ ಇತ್ತು. ನೀವೇ ಚೂಸ್ ಮಾಡಿ ಹಾಕೊಳ್ತೀರಾ? ನನ್ನದು 2 ಸ್ಪರ್ಧೆಯಲ್ಲೂ ನಾನೇ ಡ್ರೆಸ್ ಡಿಸೈನ್ ಮಾಡಿ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ನನಗೆ ಬೇಕಿದ್ದ ಹಾಗೆ ನಾನೇ ಡಿಸೈನ್ ಮಾಡಿ ಹಾಕಿರೋದು. ಮತ್ತೆ ನಿಮ್ಗೆ ಈ ಮೇಕಪ್ ಎಲ್ಲ ಮಾಡುವಂಥದ್ದು ಅದು ನೀವೇ ಮಾಡ್ಕೊಳ್ಬೇಕಾ ಹೇಗೆ? ಮೇಕಪ್ ಈಗ ಅಲ್ಲಿ ಇಟ್ ವಾಸ್ ಆರ್ಗನೈಸ್ಡ್ ಬೈ ಮರ್ಸಿ ಅಕಾಡೆಮಿ ಅಂಡ್ ಬ್ಯೂಟಿ ಸಲೂನ್. ಸೊ ನಮ್ಗೆಲ್ಲ ಆ ಸ್ಪರ್ಧೆಯ ದಿನ ಮೇಕಪ್ ವಾಸ್ ಸ್ಪಾನ್ಸರ್ಡ್ ಬೈ ದೆಮ್. ಸೊ ಅವ್ರದ್ದು ಜನ ಬಂದು ನಮ್ಗೆಲ್ಲರಿಗೂ ಒಂದೇ ರೀತಿಯ ಮೇಕಪ್ ಮಾಡಿದ್ರು. ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ಗೂ ಮೇಕಪ್ ಅಲ್ಲಿ ಆಸಕ್ತಿ ಇದೆ. ನಾನು ಯೂಶಲಿ ಮೇಕಪ್ ನಂದು ನಾನೇ ಮಾಡ್ಕೊಳ್ಳೋದು. ಸೊ ಅಂದ್ರೆ ಅವರಿಗೆ ನಾವು ಯಾವ ರೀತಿ ನಮ್ಗೆ ಬೇಕು ಈ ತರ ಕಲರ್ಸ್ ಹಾಕಿ, ನಮ್ಗೆ ಈ ಟೈಪ್ ಐ ಶ್ಯಾಡೋ ಬೇಕು ಹಾಗೆಲ್ಲ ಹೇಳಿದ್ರೆ ಅವರು ನಮಗೋಸ್ಕರ ಕಸ್ಟಮೈಸ್ ಮಾಡಿ ಮೇಕಪ್ ಮಾಡ್ತಾ ಇದ್ರು. ನೀವು ಹೇಳಿದ್ರಿ ಕನ್ನಡಿ ಮುಂದೆ ನಿಂತೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ನಾನು ಅಂತ. ಈ ರ್ಯಾಂಪ್ ವಾಕ್ ಎಲ್ಲ ತುಂಬಾ ಕಷ್ಟ ಅಂತ ಅನಿಸ್ತಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಲ್ಲ? ಕಷ್ಟ ಅಂದ್ರೆ ಯಾವತ್ತು ನಾವು ಬೇರೆಯವರು ನಮ್ಮ ಕಾಂಪಿಟಿಷನ್ ಅಂತ ತಿಳ್ಕೊಳ್ಬಾರ್ದು. ಯಾವಾಗ್ಲೂ ಕನ್ನಡಿ ಮುಂದೆ ನಾವೇ ನಮ್ಮ ಕಾಂಪಿಟಿಷನ್. ಐ ಹ್ಯಾವ್ ಟು ಬಿ ಬೆಟರ್ ದೆನ್ ವಾಟ್ ಐ ವಾಸ್ ಯೆಸ್ಟರ್ಡೇ. ಆ ಯೋಚನೆ ಯಾವಾಗ ಬರ್ತದೆ ಆವಾಗ ನಿಮ್ಗೆ ಪ್ರಾಬ್ಲಮ್ ಇಲ್ಲ, ಕಾನ್ಫಿಡೆನ್ಸ್ ಬರ್ತದೆ. ಯಾಕಂದ್ರೆ ನಾನು ನನ್ನನ್ನು ಬಿಟ್ಟು ಬೇರೆಯವರ ನಡಿಗೆ ಇವ್ರು ಹೀಗೆ ನಡೆದ್ರು ಅವ್ರು ಹಾಗೆ ನಡೆದ್ರು ಅದೆಲ್ಲ ನಾನು ಕಂಪೇರ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಈ ರೀತಿ ಪ್ರಾಕ್ಟೀಸ್ ಮಾಡಿದೆ, ನಾನು ಈ ರೀತಿಯೇ ನಡೀತೇನೆ ಅಂತ ಹೇಳಿ ಹಾಗೆ. ಸೊ ಕಷ್ಟ ಅಂದ್ರೆ ನನ್ಗೆ ಬೇಕಿದ್ದ ಹಾಗೆ ಮಾಡುವಾಗ ಅದು ಕಷ್ಟ ಅಂತ ಅನಿಸುದಿಲ್ಲ. ಬಟ್ ಈಗ ಒಂದು 25 ಜನರಿರುವಾಗ 25 ಜನ ವಿನ್ನರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ರಿಕ್ವೈರ್ಸ್ ಟ್ಯಾಲೆಂಟ್, ಇಂಟ್ರೆಸ್ಟ್ ಅಂಡ್ ಹಾರ್ಡ್ ವರ್ಕ್ ಆಲ್ಸೋ. ಸೊ ನನ್ನ ಪ್ರಕಾರ ನನ್ಗೆ ಎಷ್ಟು ಆಗ್ತದೆ ನನ್ನ ಲಿಮಿಟ್ಸ್ ಅಲ್ಲಿ ನಾನು ಮಾಡಿದ್ದೆ ನನ್ನ ತಯಾರಿ ಅಂತ. ಪಾತ್ವೆ ಅಂತ ಸಂಸ್ಥೆ ಬಗ್ಗೆ ನೀವು ಹೇಳಿದ್ರಿ, ಅವರು ಹೇಗೆ ಸಹಕಾರ ಮಾಡಿದ್ರು ನಿಮ್ಗೆ ಅಂತ? ಪಾತ್ವೆ ಎಂಟರ್ಪ್ರೈಸಸ್ ಅವರು ಇದು 2 ಸ್ಪರ್ಧೆ ನಾನು ಭಾಗವಹಿಸಿ ವಿನ್ ಆಗಿರೋದು, 2 ಆರ್ಗನೈಸ್ಡ್ ಬೈ ಪಾತ್ವೆ ಎಂಟರ್ಪ್ರೈಸಸ್. ನನಗೆ ಅದೇ ಡಾಕ್ಟರ್ಸ್ ಫ್ಯಾಷನ್ ರ್ಯಾಂಪ್ ಮಾಡುವ ಮುಂಚೆ ಅವ್ರು ಯಾರಂತ ಗೊತ್ತಿರ್ಲಿಲ್ಲ. ಬಟ್ ಡಾಕ್ಟರ್ಸ್ ಫ್ಯಾಷನ್ ರ್ಯಾಂಪ್ ಮಾಡುವಾಗ ನಂಗೆ ಫಸ್ಟ್ ಪರಿಚಯ ಆಯ್ತು ಇವರೊಟ್ಟಿಗೆ. ಪರಿಚಯ ಆಗುವಾಗ ದ ವೇ ದೇ ಎನ್ಕರೇಜ್ ಅಂಡ್ ಸಪೋರ್ಟ್ ಯು. ನಮ್ಗೆ ಯಾವತ್ತು ಇದು ಆಯ್ತು, ಇದರಲ್ಲಿ ಆಸಕ್ತಿ ಇದೆ, ಇದರಲ್ಲಿ ಏನೆಲ್ಲ ಇದೆ, ಮಾಡ್ಲಿಕ್ಕೆ ಆಗ್ತದ ನನ್ಗೆ ಅಂತೆಲ್ಲ ಕೇಳುವಾಗ ಯಾವತ್ತು 100% ಪಾಸಿಟಿವ್ ಸಪೋರ್ಟ್ ಅವ್ರದ್ದು. ಆ ಮಾತು ಕೇಳಿ ಆಯ್ತು ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ ಅಂತ, ನನ್ಗೆ ಆಗ್ತದೆ ಅಂತ ಒಂದು ಫೀಲಿಂಗ್ ಬರ್ತದೆ. ಸೊ ಆ ರೀತಿಯಲ್ಲಿ ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್ ಫಾರ್ ದಿಸ್ ಆಪರ್ಚುನಿಟಿ ಕೂಡ ಅಂಡ್ ಪ್ರೋತ್ಸಾಹ ಕೂಡ. ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಫ್ರೆಂಡ್ಸ್ ಆದ್ರ ಅಂದ್ರೆ ಅವ್ರು ಯಾವ ರೀತಿ ನಿಮಗೆ ಸಹಕಾರ ಮಾಡಿದ್ರು? ನಿಮ್ಮ ಜೊತೆ ತುಂಬಾ ಜನ ಇದ್ರು ಅಲ್ಲಿ ಪಾರ್ಟಿಸಿಪೇಟ್ ಮಾಡು? ಹೌದು, ಪ್ರಾಕ್ಟೀಸ್ ಮಾಡುವಾಗ ನಾವೆಲ್ಲ ಬೇರೆ ಬೇರೆ ಪ್ರೊಫೆಷನ್ಸ್ ಇಂದ ಬಂದಿದ್ರು. ಆಮೇಲೆ ಬೇರೆ ಬೇರೆ ಜಾಗ, ಉಡುಪಿಯಿಂದ ಇದ್ರು, ಚಿಕ್ಕಮಂಗ್ಳೂರಿಂದ ಜನ ಇದ್ರು, ಬಾಂಬೆಯಿಂದ ಇದ್ರು. ಎಲ್ಲರದ್ದು ಕಲ್ಚರ್, ಟ್ರೆಡಿಷನ್ಸ್, ಫುಡ್ ಹ್ಯಾಬಿಟ್ಸ್ ಎಲ್ಲ ಬೇರೆ.
ಬಟ್ ಆ ಒಂದು 2 ದಿವಸ ನಮ್ಗೆ ಒಟ್ಟಿಗೆ ಟ್ರೈನಿಂಗ್ ಇರುವಾಗ ಎಲ್ಲ ಫ್ರೆಂಡ್ಸ್ ಆದ್ರು ನಮ್ಗೆ, ಪರಿಚಯ ಅಂದ್ರೆ ಯಾವುದೇ ಪ್ರಾಬ್ಲಮ್ಸ್ ಆಗ್ಲಿಲ್ಲ, ಎಲ್ರು ಹೊಂದಿಕೊಂಡು ನಡೀತಾ ಇದ್ರು, ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ರು, ಈ ನಡೆಯುವಾಗ ಏನಾದ್ರೂ ಒಂದು ಮಿಸ್ಟೇಕ್ ಆಯ್ತು ಕರೆಕ್ಷನ್ ಮಾಡ್ತಾ ಇದ್ರು. ಸೊ ಆ ರೀತಿಯಲ್ಲಿ ಐ ಥಿಂಕ್ ವಿ ಹ್ಯಾವ್ ಆಲ್ ಸಪೋರ್ಟೆಡ್ ಈಚ್ ಅದರ್. ನಮ್ಮ ಗ್ರೂಪ್ ತುಂಬಾ ಒಳ್ಳೆ ಗ್ರೂಪ್ ಆಗಿತ್ತು, ಒಂದು ಫನ್ ಗ್ರೂಪ್ ಆಗಿತ್ತು. ಸೊ ವಿ ಎಂಜಾಯ್ ಆ 2 ದಿನ ಅಂದ್ರೆ ತುಂಬಾ ಖುಷಿ ಆಯ್ತು, ಎಂಜಾಯ್ ಮಾಡಿದ್ದೇವೆ ನಾವು. ಏನು ಟೆನ್ಷನ್ ಇರ್ಲಿಲ್ಲ, ಇದು ಕಾಂಪಿಟಿಷನ್ ಅಂತ ಅನಿಸ್ಲಿಲ್ಲ. ಸೊ ಇಟ್ ವಾಸ್ ಲೈಕ್ ನೈಸ್ ಜರ್ನಿ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನಾದರೂ ಫನ್ನಿ ಇನ್ಸಿಡೆಂಟ್ಸ್ ಆ ರೀತಿ ಏನಾದರೂ ನಡೀತಾ? ನಮಗೆ ಪ್ರಾಕ್ಟೀಸ್ ಮಾಡುವಾಗ ಆ ಥರ ಫನ್ನಿ ಇನ್ಸಿಡೆಂಟ್ಸ್ ಅಂತ ಏನೂ ಆಗಿರಲಿಲ್ಲ. ಬಟ್ ಆಲ್ ದ ಇನ್ಸಿಡೆಂಟ್ಸ್ ನಮಗೆ ಅಂದ್ರೆ ದೇ ವರ್ ಮೋರ್ ಆಫ್ ಹ್ಯಾಪಿ ಮೂಮೆಂಟ್ಸ್, ಹ್ಯಾಪಿ ಇನ್ಸಿಡೆಂಟ್ಸ್. ಮತ್ತೆ ಎಲ್ಲರೂ ಹೀಗೆ ಜಾಲಿಯಾಗಿ ಒಂದು ಪಿಕ್ನಿಕ್ಗೆ ಹೋದ ಹಾಗೆ, ಅಲ್ಲಿ ಜುಂಬಾ ಕ್ಲಾಸ್ ಇತ್ತು ನಮ್ಗೆ, ಎಲ್ಲರೂ ಒಟ್ಟಿಗೆ ಖುಷಿಯಲ್ಲಿ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ರು. ಅಂದ್ರೆ ಒಂದು ಎಕ್ಸಸೈಸ್ ಅಂತ ಅನಿಸ್ಲಿಲ್ಲ ನಮ್ಗೆ. ಸೊ ಫನ್ನಿ ಇನ್ಸಿಡೆಂಟ್ಸ್ ಅಂತ ಇರ್ಲಿಲ್ಲ, ಬಟ್ ದೇ ವರ್ ಲಾಟ್ ಆಫ್ ಹ್ಯಾಪಿ ಮೂಮೆಂಟ್ಸ್, ಜಾಯಸ್ ಇನ್ಸಿಡೆಂಟ್ಸ್ ಎಲ್ಲ ಸುಮಾರಿತ್ತು. ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ನೀವು ಹೇಳಿದ್ರಿ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡಿದೆ ಅಂತ. ಆ ಸಂಸ್ಥೆಯಿಂದ ಏನಾದರೂ ನಿಮಗೆ ಕಲಿಸಿದ್ರಾ? ಸಂಸ್ಥೆಯಿಂದ ನಾನು ಯಾವ ಕೊರಿಯೋಗ್ರಾಫರ್ ಹತ್ರ ಹೋಗಿರ್ಲಿಲ್ಲ, ಎಲ್ಲ ಸ್ಟೆಪ್ಸ್ ನನ್ನದೇ ಆಗಿತ್ತು. ಇದು ಮ್ಯೂಸಿಕ್ ಕೂಡ ನನ್ಗೆ ಯಾವ ಮ್ಯೂಸಿಕ್ ಇಷ್ಟ ಅದನ್ನ ಎಡಿಟ್ ಮಾಡೋದು ಎಲ್ಲ ನಾನೇ ಆಪ್ಸ್ ಅಲ್ಲಿ ಮಾಡಿದ್ದೆ. ಅಂಡ್ ಹೀಗೆ ಅಂದ್ರೆ ತುಂಬಾ ಕಷ್ಟ. ನಾನು ಹೇಳಿದ್ದೆ ನಾನು ಟ್ರೈನ್ಡ್ ಡಾನ್ಸರ್ ಅಲ್ಲ, ಬಟ್ ಐ ಕ್ಯಾನ್ ಡೂ. ನನ್ಗೆ ಆಸಕ್ತಿ ಚಿಕ್ಕ ವಯಸ್ಸಿಂದ ಬಾಲಿವುಡ್ ಡಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಮೂವೀಸ್ ನೋಡುವಾಗ ಹೀಗೆ ಸಾಂಗ್ಸ್ ನೋಡುವಾಗ ಎಲ್ಲ ಅದು ಕಾಪಿ ಮಾಡಿಕೊಂಡು ನನ್ನಷ್ಟಕ್ಕೆ ಮಾಡೋದು. ಆಮೇಲೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಕೆಲವೊಮ್ಮೆ ಡಾನ್ಸ್ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೇನೆ ನಾನು. ಹಾಗೆ ಇಂಟ್ರೆಸ್ಟ್ ತುಂಬಾ ಇದೆ. ಮೇ ಬಿ ಇಫ್ ಐ ವುಡ್ ಹವ್ ಗಾನ್ ಫಾರ್ ಕ್ಲಾಸಸ್ ನಾನು ಒಂದು ಡಾನ್ಸಿಂಗ್ ಪ್ರೊಫೆಷನ್ ಅಲ್ಲಿ ಸಹ ಇರ್ಬೋದಾಗಿತ್ತು. ಬಟ್ ಯಾ ಸ್ಟಡೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಯಾವತ್ತೂ ನಂದು ಫೋರ್ ಫ್ರಂಟ್ ಅಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಒಂದು ಅವಕಾಶ ಸಿಕ್ಕುವಾಗ ಇದೆಲ್ಲ ಮಾಡೋದು. ಈ ರೀತಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೀರಿ ಅಂತ ಹೇಳಬೇಕಾದ್ರೆ ನಿಮಗೆ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಈ ಸ್ಪರ್ಧೆಯನ್ನು ಆರ್ಗನೈಸ್ ಮಾಡಿದವರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಿದ್ರು? ಸ್ಪರ್ಧೆಯನ್ನು ಆರ್ಗನೈಸ್ ಮಾಡಿರೋದು ಪಾತ್ವೆ ಎಂಟರ್ಪ್ರೈಸಸ್ ಅಂಡ್ ಮರ್ಸಿ ಅಕಾಡೆಮಿ ಅಂಡ್ ಲೇಡೀಸ್ ಸೆಲೂನ್. ಅವರು ಎಲ್ಲರೂ ನಮಗೆ ಪಾಸಿಟಿವ್ ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ನಮ್ಗೆ ಓಕೆ, ನಮ್ಗೆ ಈ ರ್ಯಾಂಪ್ ವಾಕ್ ಇದೆ, ನಡಿಬಹುದಾ, ಹೇಗೆ ನಡೆಯೋದು? ಈಗ ರ್ಯಾಂಪ್ ವಾಕ್ ನಾವು ಮಾಡ್ತಾ ಇರುವವರಲ್ಲ, ನಾವು ವಿ ಆರ್ ನಾಟ್ ಟ್ರೈನ್ಡ್ ಮಾಡೆಲ್ಸ್. ಬಟ್ ಅವರು ಯಾವತ್ತು ಹೇಳಿದ್ದಾರೆ, ಡೋಂಟ್ ವರಿ, ನಮ್ಮ ಟ್ರೈನರ್ಸ್ ಬರ್ತಾರೆ, ಎಲ್ಲರಿಗೆ ಒಟ್ಟಿಗೆ ಸಮಾನವಾಗಿ ಎಲ್ಲರಿಗೆ ಸೇಮ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಟ್ರೈನಿಂಗ್ ಇನ್ ರ್ಯಾಂಪ್ ವಾಕ್, ಮತ್ತೆ ಯಾವ ರೀತಿ ಹೀಗೆ ಕಾನ್ಫಿಡೆಂಟ್ ಆಗಿ ಮಾತಾಡಬೇಕು, ಇಂಟ್ರೊಡಕ್ಷನ್ ಪ್ರಿಪೇರ್ ಮಾಡಿ ಎಲ್ಲರೂ ಹಾಗೆ ನಮ್ಗೆ ಪ್ರೋತ್ಸಾಹ ನೀಡಿದ್ದಾರೆ. ಅದು ಬಿಟ್ಟು ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ಯುವರ್ ಫ್ಯಾಮಿಲಿ ಸಪೋರ್ಟ್ ಆಲ್ಸೋ. ಈಗ ಆಯ್ತು ನನ್ಗೆ ಇದು ಮಾಡ್ಬೇಕು, ಬಟ್ ಮನೆಯವರು ಬಿಡ್ಲಿಲ್ಲ ಅಂದ್ರೆ ಅದು ಕಷ್ಟ. ಬಟ್ ನನ್ಗೆ ಆ ತರ ಯಾವುದೇ ಪ್ರಾಬ್ಲಮ್ಸ್ ಬರ್ಲಿಲ್ಲ. ಗಂಡನ ಮನೆ ಆಗ್ಲಿ, ನನ್ನ ತಂದೆ ತಾಯಿ ಆಗ್ಲಿ, ಯಾವತ್ತು ನನ್ಗೆ ಏನಾದ್ರು ಮಾಡ್ಬೇಕಂತಿದ್ರೆ ದೇ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್. ಆಯ್ತು, ಓಕೆ ಮಾಡ್ಬೋದು ಅಂತ ಹೇಳಿ. ಸೊ ಆ ರೀತಿಯಲ್ಲಿ ನನ್ಗೆ ಎಲ್ಲರದು ಸಪೋರ್ಟ್ ಇತ್ತು. ಅದು ಬಿಟ್ಟು ಕೊಲೀಗ್ಸ್, ಫ್ರೆಂಡ್ಸ್ ಅವರು ಹೇಳ್ತಾ ಇದ್ರು, ಆಯ್ತು ಇದರಲ್ಲಿ ಒಂದು ಸಾಧನೆ ಮಾಡ್ಬೋದಂದ್ರೆ ನೀನೇ ಮಾಡ್ಬೇಕು ಅಂತ ಹಾಗೆ. ಸೊ ಆ ರೀತಿ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಕೇಳುವಾಗ ನನ್ಗೆ ಒಂದು ಆಸಕ್ತಿ ಹುಟ್ಟಿ ಇದರಲ್ಲಿ ಭಾಗವಹಿಸ್ಬೇಕಂತ ಹೇಳಿದ್ರಿ. ಈಗ ನೀವು ಪೇರೆಂಟ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಏನ್ ಹೇಳಿದ್ರು ನಿಮ್ಗೆ ಸಪೋರ್ಟ್ ಮಾಡ್ಬೇಕಾದ್ರೆ? ಸಪೋರ್ಟ್ ಮಾಡಿದ್ರೆ ಅಂದ್ರೆ ಈಗ ಅವರಾಗಿ ಹೋಗಿ ಈ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸ್ಬೇಕಂತ ಆ ರೀತಿ ಹೇಳಿದ್ದಲ್ಲ. ಬಟ್ ನಾನಾಗಿ ಇಂಟ್ರೆಸ್ಟ್ ತೋರಿಸಿ ಇದ್ರಲ್ಲಿ ನನ್ಗೆ ಹೋಗ್ಬೇಕು ಅಂತ ಹೇಳಿದಾಗ, ಇಲ್ಲ ಹೋಗ್ಬಾರ್ದು, ಇದು ನಿನ್ಗೆ ಆಗುದಿಲ್ಲ, ಆ ತರ ಯಾವ್ದು ನೆಗೆಟಿವ್ ಕಮೆಂಟ್ಸ್ ಬರ್ಲಿಲ್ಲ. ಆಯ್ತು ನಿನ್ಗೆ ಆಸಕ್ತಿ ಇದೆ, ಹೋಗ್ಬೇಕು ಅಂದ್ರೆ ಹೋಗು, ಇದ್ರಲ್ಲಿ ನಿನ್ನದು ಯು ಗಿವ್ ಯುವರ್ ಬೆಸ್ಟ್ ಅಂತ ಹೇಳಿ. ಅದು ನಂದು ತಂದೆ ತಾಯಿ ಆಗ್ಲಿ, ಗಂಡ ಆಗ್ಲಿ, ಇಷ್ಟೊಳಗೆ ನಾನು ಏನೇ ಮಾಡ್ಬೇಕು ಅಂತ ಇದ್ರು ಯಾವುದ್ರಲ್ಲೂ ಇಲ್ಲ ಅಂತ ಹೇಳಿಲ್ಲ. ಸೊ ಆ ರೀತಿ ಸಪೋರ್ಟ್ ಇದ್ದದ್ರಿಂದ ನನ್ಗೆ ಇದ್ರಲ್ಲಿ ಒಂದು ಮುಂದೆ ಬರ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳೋದಾದ್ರೆ? ನನ್ನ ಹಸ್ಬೆಂಡ್ ಡಾಕ್ಟರ್ ರಾಯನ್ ಫೆರ್ನಾಂಡಿಸ್ ಅಂತ, ಅವರು ಜನರಲ್ ಸರ್ಜನ್, AJL ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರದ್ದು ಸಪೋರ್ಟ್ ಇಂಥದ್ರಲ್ಲೆಲ್ಲ, ಈಗ ನಾನು ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ ಮಾಡ್ತೇನೆ. ನಂಗೆ ಮೇನ್ಲಿ ನಂದು ಹಾಬೀಸ್ ಏನಂದ್ರೆ ಈ ಫ್ಯಾಷನ್ ಬ್ಲಾಗ್ಸ್, ಟ್ರಾವೆಲ್ ಬ್ಲಾಗ್ಸ್ ಮಾಡೋದು, ಫುಡ್ ಬ್ಲಾಗಿಂಗ್ ಮಾಡೋದು, ಬೇರೆ ಬೇರೆ ರೆಸ್ಟೋರೆಂಟ್ಸ್ ಓಪನ್ ಆಗುವಾಗ ಹೋಗಿ ಫುಡ್ ಟ್ರೈ ಮಾಡಿ ಯಾವ್ದು ಚೆನ್ನಾಗಿದೆ ಅಂತದೆಲ್ಲ ರೀಲ್ಸ್ ಮಾಡೋದು, ಅದ್ರಲ್ಲೆಲ್ಲ ಹಾಬೀಸ್ ಇಂಟ್ರೆಸ್ಟ್ ಜಾಸ್ತಿ. ಬಟ್ ಇದ್ರಲ್ಲೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ಯಾವುದಕ್ಕೂ ಒಂದು
ತಡೆಗಟ್ಟು ಅಂತ ನನಗೆ ಇರ್ಲಿಲ್ಲ. ಮತ್ತೆ ನನ್ಗೆ 2 ಜನ ಮಕ್ಳಿದ್ದಾರೆ. ಒಂದು ನಿಹಾನ್ ಅಂತ 9 ವರ್ಷ ಅವನಿಗೆ, ಆಮೇಲೆ 2ನೇವನು ಇವಾನ್ ಅಂತ ಹೇಳಿ ಅವನಿಗೆ 7 ವರ್ಷ. ಮಕ್ಳು ಕೂಡ ಇದ್ರಲ್ಲೆಲ್ಲ ಬಾರಿ ಖುಷಿ. ಅವ್ರು ಇನ್ನು ಚಿಕ್ಕದು, ಅರ್ಥ ಆಗುದಿಲ್ಲ ವಾಟ್ ಈಸ್ ದ ಫ್ಯಾಷನ್ ಕಾಂಟೆಸ್ಟ್ ಅಂತೆಲ್ಲ, ಬಟ್ ಅವರಿಗೆ ಸ್ಪರ್ಧೆ ಅಂದ್ರೆ ಏನಂತ ಗೊತ್ತು. ಓಕೆ, ಇಟ್ಸ್ ಅ ಕಾಂಪಿಟಿಷನ್, ವಿನ್ ಆಗ್ಬೇಕು ಅಂತ. ಹಾಗೆ ಅದೊಂದು ಯಾವಾಗ್ಲೂ ಹೇಳ್ತಾರೆ, ಅಮ್ಮ ನೀವು ವಿನ್ ಆಗ್ಬೇಕು ಅಂತ ಹೇಳಿ. ಮತ್ತೆ ವಿನ್ ಆದಾಗ ಬಾರಿ ಖುಷಿ. ಅದು ಏನು ಅಂತ ಫುಲ್ ಅರ್ಥ ಆಗಿರ್ಲಿಕ್ಕಿಲ್ಲ, ಬಟ್ ಬಾರಿ ಖುಷಿಯಲ್ಲಿ. ನಿಮ್ಮ ಮಕ್ಕಳಿಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ದಾರಾ, ಅವರು ಅಥವಾ ಅವರ ಫ್ರೆಂಡ್ಸ್ ನ ಪೇರೆಂಟ್ಸ್ ಯಾವ ರೀತಿ ಏನಾದ್ರು ಹೇಳಿದ್ರ? ಮಕ್ಕಳ ಫ್ರೆಂಡ್ಸ್ ಅವ್ರದ್ದು ಪೇರೆಂಟ್ಸ್ ಎಲ್ಲ ಅಂದ್ರೆ ಈಗ ನೋಡ್ತಾರೆ, ಇದು ಈ ರೀತಿ ಪೇಪರ್ ಅಲ್ಲೆಲ್ಲ ಬಂದಿತ್ತು, ವಿನ್ ಆಗಿದಾರಂತ ತುಂಬಾ ಜನ ಬಂದು ಕಂಗ್ರಾಚುಲೇಟ್ ಮಾಡಿದ್ದಾರೆ. ಮತ್ತೆ ನಮ್ದು ಪೇಷಂಟ್ಸ್ ಕೂಡ ಸುಮಾರು ಜನ ಹೀಗೆ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ನೋಡಿ, ಇಲ್ಲಾಂದ್ರೆ ಪೇಪರ್ ಅಲ್ಲಿ ನೋಡಿ ಎಲ್ಲ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದ್ದಾರೆ. ಸೊ ಅದೊಂದು ಖುಷಿ ಆಗ್ತದೆ. ಇಲ್ಲಂದ್ರೆ ನಾವು ಯೂಶಲಿ ಡಾಕ್ಟರ್ ಇದ್ರಲ್ಲಿ ನಮ್ಗೆ ಈ ರೀತಿ ಒಂದು ಏನ್ ಹೇಳೋದು, ಇದ್ರಲ್ಲಿ ಸಿಕ್ಕಿದ ರೆಕಗ್ನಿಷನ್ ನಮ್ಗೆ ಅದ್ರಲ್ಲಿ ಸಿಕ್ಕಿರುದಿಲ್ಲ. ಸೊ ಸಡನ್ ಎಲ್ರು ಕಂಗ್ರಾಚುಲೇಷನ್ಸ್ ಅಂತ ಹೇಳುವಾಗ ಖುಷಿ ಆಗ್ತದೆ. ನೀವು ಅವಾಗ್ಲೇ ಹೇಳಿದ್ರಿ ಟೈಮ್ ಸಿಗ್ತಾ ಇರ್ಲಿಲ್ಲ, ಆದ್ರೂ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು ಅಂತ. ಯಾವ ರೀತಿ ಟೈಮ್ ಅನ್ನ ಮ್ಯಾನೇಜ್ ಮಾಡಿದ್ರಿ ಅಂತ? ಟೈಮ್ ಮ್ಯಾನೇಜ್ ಈಗ ಇದು ಅಂದ್ರೆ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಮಿಸ್ಸಸ್ ಅಂತ ಹೇಳಿದ ಕೂಡಲೇ ಒಂದು ಅಮ್ಮ, ಒಂದು ಹೆಂಡತಿ, ಮಗಳು, ಆ ರೀತಿ ಮಲ್ಟಿ ಟಾಸ್ಕಿಂಗ್ ಒಂದು ನ್ಯಾಚುರಲ್ ಆಗಿ ಬರ್ತದೆ ಎಲ್ಲ ಮಹಿಳೆಯರಿಗೆ. ಸೊ ಆ ರೀತಿ ಒಂದು ಸಾರ್ಟ್ ಆಫ್ ಮಲ್ಟಿ ಟಾಸ್ಕಿಂಗೇ ಆಯ್ತು ಇಲ್ಲಿ. ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು, ಸಂಜೆ ಮಕ್ಕಳ ಸ್ಟಡೀಸ್ ಅವ್ರದ್ದೆಲ್ಲ ನೋಡ್ಕೊಳ್ಳೋದು. ಸೊ ನನಗೆ ಅಂದ್ರೆ ಹೀಗೆ ಲಂಚ್ ಬ್ರೇಕ್ ಟೈಮ್, ಇಲ್ಲಾಂದ್ರೆ ಸ್ವಲ್ಪ ಈಗ ಮಕ್ಕಳಿಗೆ ರಜೆ ಸಿಕ್ಕುವಾಗ, ಇಲ್ಲಾಂದ್ರೆ ಕ್ಲಿನಿಕ್ ಬೇಗ ಮುಗಿಸ್ಕೊಂಡ್ರೆ, ಹಾಗೆಲ್ಲ ಸ್ವಲ್ಪ ಟೈಮ್ ಸಿಕ್ಕಿದನ್ನೆಲ್ಲ ಇದಕ್ಕೆ ನಾನು ಯೂಸ್ ಮಾಡ್ತೇನೆ. ಇಲ್ಲದ್ರೂ ನಾನೀಗ ಈ ಫುಡ್ ಬ್ಲಾಗಿಂಗ್, ಫ್ಯಾಷನ್ ಬ್ಲಾಗ್ಸ್, ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಮಾಡೋದು ಆ ತರನೇ ನಡುವಲ್ಲಿ ಟೈಮ್ ಸಿಕ್ಕಿದಾಗ. ಸೊ ಆ ರೀತಿಯಾಗಿ ಟೈಮ್ ಸಿಕ್ಕಿದಾಗ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ರೀತಿ ಮಲ್ಟಿ ಟಾಸ್ಕ್ ಮಾಡಿಕೊಂಡು ಮಾಡಿದ್ದೀನಿ ನಾನು. ಬ್ಲಾಗ್ಸ್ ಎಲ್ಲ ಮಾಡ್ತೇನೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ಬಂತು ನಿಮ್ಗೆ? ಯಾವತ್ತಿಂದ ಇಂಟ್ರೆಸ್ಟ್ ಅಂತ? ಅದು ಬಂದದು ಈಗ ಮುಂಚೆ ಸೋಷಿಯಲ್ ಮೀಡಿಯಾ ಎಲ್ಲ ಇರ್ಲಿಲ್ಲ. ಸೊ ಏನಾದ್ರೂ ಆಯ್ತು ಟ್ಯಾಲೆಂಟ್ ಇತ್ತು ಅಂದ್ರೆ ಎಲ್ರು ಅದೇ ಮನೆಯಲ್ಲೇ ಇರ್ತಾ ಇತ್ತು, ಎಲ್ರಿಗೂ ಗೊತ್ತಾಗೋ ಒಂದು ಇದಿರ್ಲಿಲ್ಲ. ಬಟ್ ಈಗ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ ತರ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಏನಾದ್ರೂ ನಿಮ್ಗೊಂದು ಆಸಕ್ತಿ ಇದೆ, ಆಯ್ತು ಈ ಬೇರೆ ಬೇರೆ ರೆಸ್ಟೋರೆಂಟ್ಸ್ ಓಪನ್ ಆದಾಗ ಅಲ್ಲಿ ಫುಡ್ ಟ್ರೈ ಮಾಡಿ ಅದ್ರ ಬಗ್ಗೆ ಜನರಿಗೆ ಹೇಳೋದು, ಅದು ನೋಡಿ ತುಂಬಾ ಜನ ಹೋಗಿ ಟ್ರೈ ಮಾಡಿ ದಿಸ್ ವಾಸ್ ರಿಯಲಿ ಗುಡ್, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅದು ಬಿಟ್ಟು ಟ್ರಾವೆಲ್, ಬೇರೆ ಬೇರೆ ಇದಕ್ಕೆ ನಂಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ಹೀಗೆ ಬೇರೆ ಬೇರೆ ಪ್ಲೇಸಸ್ ಹೋದ್ರೆ ಆ ರಿಸಾರ್ಟ್ ಬಗ್ಗೆ ರಿವ್ಯೂಸ್ ಕೊಡೋದು, ಇಲ್ಲಾಂದ್ರೆ ಆ ಜಾಗದಲ್ಲಿ ಏನೆಲ್ಲ ನೋಡ್ಬೇಕು ಅದೆಲ್ಲ ಇದು ರೆಕಮೆಂಡೇಶನ್ಸ್ ಮಾಡೋದು, ಅದೆಲ್ಲ ಮಾಡ್ತೇನೆ. ಅದು ಬಿಟ್ಟು ಈವನ್ ರಿಗಾರ್ಡಿಂಗ್ ಮೈ ಪ್ರೊಫೆಷನ್ ಆಲ್ಸೋ ನನ್ಗೆ ಅಂದ್ರೆ ಈಗ ಅವೇರ್ನೆಸ್ ಕ್ಯಾಂಪ್ಸ್ ಮಾಡೋದು, ಅಥವಾ ಇದು ಮೇನ್ಲಿ ಇದು ಸರ್ವೈಕಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅದ್ರ ಬಗ್ಗೆ ಟಾಕ್ಸ್ ಕೊಡೋದು, ಕ್ಯಾಂಪ್ಸ್ ಆರ್ಗನೈಸ್ ಮಾಡೋದು, ಅದೆಲ್ಲ ಆಸಕ್ತಿ ಜಾಸ್ತಿ. ಸೊ ಅದಕ್ಕೆಲ್ಲ ಸೋಷಿಯಲ್ ಮೀಡಿಯಾ ಇದ್ರೆ ಜಾಸ್ತಿ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ತದೆ, ಬರ್ತಾರೆ. ಟ್ರಾವೆಲ್ ಮಾಡೋದಂದ್ರೆ ತುಂಬಾ ಇಷ್ಟ ಅಂತ ಹೇಳಿದಿರಿ. ಯಾವೆಲ್ಲ ಪ್ಲೇಸಿಗೆ ಹೋಗಿದ್ದೀರಿ? ನಿಮ್ಗೆ ತುಂಬಾ ನೆನಪಿರುವಂಥದ್ದು ಯಾವುದು? ನೆನಪಿರುವಂತ ಟ್ರಿಪ್ಸ್ ಎಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಆಗಿರ್ತದೆ. ಲಾಸ್ಟ್ ಇಯರ್ ಇಟಲಿಗೆ ಹೋಗಿದ್ದೆ, ಈ ವರ್ಷ ದುಬೈ ಮತ್ತೆ ವಿಯೆಟ್ನಾಮಿಗೆ ಹೋಗಿದ್ದೇನೆ. ಅಲ್ಲಿ ಎಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಯಾವ್ದೆಲ್ಲ ಜಾಗ ನೋಡ್ಬೇಕು, ಮಸ್ಟ್ ವಿಸಿಟ್ ಪ್ಲೇಸಸ್, ಇದ್ರ ಬಗ್ಗೆ ಎಲ್ಲ ನಾನು ಚಿಕ್ಕ ರೀಲ್ಸ್ ಮಾಡಿ ಸ್ಟೋರೀಸ್ ಎಲ್ಲ ಹಾಕಿ, ಅದು ಆಕ್ಚುಲಿ ಐ ಹ್ಯಾವ್ ಸ್ಟೋರ್ಡ್ ದೆಮ್ ಆಸ್ ಹೈಲೈಟ್ಸ್ ನನ್ನ ಪೇಜ್ ಅಲ್ಲಿ. ಸೊ ಆ ರೀತಿ ಜನ ಈಗ ಹಾಲಿಡೇಸ್ ಪ್ಲಾನ್ ಮಾಡ್ಬೇಕಾದ್ರೆ ನನಗೊಂದು ಮೆಸೇಜ್ ಹಾಕ್ತಾರೆ, ಈ ಜಾಗ ಬೆಟರಾ, ಇದು ಯಾವ್ದು ಬಜೆಟ್ ಫ್ರೆಂಡ್ಲಿ, ಯಾವ್ದೆಲ್ಲ ಪ್ಲೇಸಸ್ ನೋಡ್ಬೇಕು ಅಂತೆಲ್ಲ. ಆ ರೀತಿ ರೆಕಮೆಂಡೇಶನ್ಸ್ಗೆ ಮೆಸೇಜಸ್ ಎಲ್ಲ ಬರ್ತದೆ. ಹಾಸ್ಪಿಟಲ್ ಅಲ್ಲಿ ಏನಂತ ಹೇಳಿದ್ರು ನಿಮ್ಮ ಈ ಸಾಧನೆ ಬಗ್ಗೆ? ಹಾಸ್ಪಿಟಲ್ ಅಲ್ಲಿ ಈಗ ನಾನು ಗೈನಕಾಲಜಿ ವಿಭಾಗದಿಂದ, ಅಂದ್ರೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ. ಅದು ಬಿಟ್ಟು ನಾನು ಈಗ ಕಾಸ್ಮೆಟಿಕ್ ಗೈನಕಾಲಜಿಸ್ಟ್ ಕೂಡ. ಅದು ಈಗ ಒಂದು ಹೆಮ್ಮೆಯ ವಿಷಯ ನನ್ಗೆ ಏನಂದ್ರೆ, ಈ ಮಂಗಳೂರು ನಗರದಲ್ಲಿ ಒನ್ ಅಂಡ್ ಓನ್ಲಿ ಕಾಸ್ಮೆಟಿಕ್ ಗೈನಕಾಲಜಿಸ್ಟ್ ಪ್ರಾಕ್ಟಿಸಿಂಗ್ ಅಂದ್ರೆ ನಾನೇ. ಸುಮಾರು ಜನ ಈ ಕೋರ್ಸ್ ಮಾಡಿದ್ದಾರೆ, ಬಟ್ ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಮಂಗಳೂರಲ್ಲಿ. ಬಟ್ ಔಟ್ಸೈಡ್ ಮ್ಯಾಂಗ್ಳೂರ್, ಕಾಸರಗೋಡು, ಬ್ಯಾಂಗ್ಳೂರ್, ಬಾಂಬೆ ಇಲ್ಲೆಲ್ಲ ತುಂಬಾ ಜನ ಇದ್ದಾರೆ. ಸೊ ನನಗೆ ಈ ಹಾಸ್ಪಿಟಲ್ ಆಗ್ಲಿ, ನನ್ನ ಕೊಲೀಗ್ಸ್, ನಂದು ಫ್ರೆಂಡ್ಸ್ ಅವರೆಲ್ಲ ಬಂದು, ಓಕೆ ಡಾಕ್ಟರ್ ಆಗಿ ನೀನು ಇದು ಕೂಡ ಮಾಡಿದ್ಯಾ, ಓಕೆ ನೀನು
ಫ್ಯಾಷನ್ ಇಂಡಸ್ಟ್ರಿ, ಫ್ಯಾಷನ್ ಮಾಡೆಲ್, ರ್ಯಾಂಪ್ ವಾಕ್ ಇದೆಲ್ಲ ಮಾಡಿದ್ರೆ ನಮಗೂ ಆಸಕ್ತಿ ಇದೆ, ನಮ್ಗೆ ಏನಾದ್ರು ಟಿಪ್ಸ್ ಕೊಡ್ಬೋದಾ ಹಾಗೆ ಕೇಳ್ತಾರೆ. ಪೇಷಂಟ್ಸ್ ನವ್ರು ಕೇಳ್ತಾರೆ, ನನ್ನ ಮಗಳಿಗೆ ಏನಾದ್ರು ಟಿಪ್ಸ್ ಕೊಡಿ, ಅವಳಿಗೆ ಇಂಟ್ರೆಸ್ಟ್ ಇದೆ ಇದ್ರಲ್ಲಿ ಹೋಗ್ಲಿಕ್ಕೆ, ಹಾಗೆ ಬಂದಿದ್ದಾರೆ ಕೇಳಲಿಕ್ಕೆ. ಮತ್ತು ಕೆಲವರು ನನ್ನ ಮಗಳು ನಿಮ್ಮ ಫ್ಯಾನ್, ಪೇಜ್ ಫಾಲೋ ಮಾಡ್ತಾ ಇರ್ತಾಳೆ, ಅವಳನ್ನ ಒಂದ್ಸಲ ಮೀಟ್ ಮಾಡ್ತೀರಾ ಅಂತ ಹಾಗೆ ಕೇಳುವಾಗ ಖುಷಿ ಆಗ್ತದೆ ನನಗೆ. ಮೇಕಿಂಗ್ ಸಮ್ ಡಿಫರೆನ್ಸ್ ಇನ್ ಸಮ್. ಪೇಷಂಟ್ಸಿಗೆ ಏನಂತ ಅನಿಸ್ತು, ಖುಷಿ ಆಯ್ತು ಅವರಿಗೆ? ಪೇಷಂಟ್ಸಿಗೆ ಖುಷಿ ಆಯ್ತು. ಸುಮಾರು ಜನ ಈಗ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅಂಡ್ ಮೇನ್ಲಿ ಕಾಸ್ಮೆಟಿಕ್ ಗೈನಕಾಲಜಿಗೆ ಓಕೆ ಇದು ಫ್ಯಾಷನ್ ಮೇಕಪ್ ಅವ್ರಂದ್ರೆ ಬ್ಯೂಟಿ ಅಂತ ಆ ರೀತಿಯಾಗಿ ಬರ್ತಾರೆ. ಬಟ್ ನಮ್ದು ಅಂದ್ರೆ ಕಾಸ್ಮೆಟಿಕ್ ಗೈನಕಾಲಜಿ ಏನು ಅಂತ ಮೋಸ್ಟ್ ಆಫ್ ದ ಜನರ ಪೀಪಲ್ ದೇ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. ಸೊ ಈಗ ನಂಗೊಂದು ಅವಕಾಶ ಸಿಕ್ಕಿದೆ, ಅದು ಏನು ಅಂತ ಜನರಿಗೆ ತಿಳಿಸುವಂಥದ್ದು, ಮಾಹಿತಿ ಕೊಡುವಂಥದ್ದು, ಅವೇರ್ನೆಸ್ ಕೊಡುವಂಥದ್ದು, ಟಾಕ್ಸ್ ಕೊಡುವಂಥದ್ದು, ಅದು ಈಗೊಂದು ಅವಕಾಶ ಸಿಕ್ಕಿದೆ. ಸುಮಾರು ಜನ ಕೇಳ್ತಾರೆ ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅಂತ ಹೇಳಿ. ಇಷ್ಟೊತ್ತು ನಿಮ್ಮ ಒಂದು ಸ್ಪರ್ಧೆಯ ಬಗ್ಗೆ ಮಾತಾಡಿದ್ವಿ. ಇನ್ನು ನಿಮ್ಮ ಕಾಲೇಜ್ ಲೈಫ್ನ ಬಗ್ಗೆ ಕೇಳೋದಾದ್ರೆ, ಎಲ್ಲಿ ನೀವು ಸ್ಟಡೀಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ? ಕಾಲೇಜ್ ಅಂದ್ರೆ ನಾನು ಈಗ ಚಿಕ್ಕ ವಯಸ್ಸಿನಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದದ್ದು. ಬಿಷಪ್ ಕಾಟನ್ ಸ್ಕೂಲ್ ಅಲ್ಲಿ ಅಪ್ ಟು 5th ಸ್ಟ್ಯಾಂಡರ್ಡ್ ಮಾಡಿದ್ದೆ. ಆಮೇಲೆ ಮಂಗಳೂರಿಗೆ ಬಂದದ್ದು ಸೇಂಟ್ ಆಗ್ನೆಸ್ ಸ್ಕೂಲಲ್ಲಿ. ನಾನು MBBS ಮಾಡಿದ್ದು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಲ್ಲಿ. ಅದಾದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ. ಪೋಸ್ಟ್ ಗ್ರಾಜುಯೇಷನ್ ಆದ ನಂತರ ನಾನು ಕನ್ಸಲ್ಟೆಂಟ್ ಆಗಿ ಅಲ್ಲೇ ಜಾಯಿನ್ ಆಗಿದ್ದೆ. ಅಲ್ಲೇ ಪ್ರಮೋಷನ್ಸ್ ಎಲ್ಲ ಆಗಿ ಈಗ 12-13 ಇಯರ್ಸ್ ಇಂದ ನಾನು AJ ಹಾಸ್ಪಿಟಲಲ್ಲಿ ಈಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆ್ಯಂಡ್ ಅದರ ನಂತರ ನಾನು ಸುಮಾರು ಎಕ್ಸ್ಟ್ರಾ ಡಿಗ್ರೀಸ್ ಕೂಡ ಮಾಡಿದ್ದೇನೆ. ಒಂದು ಈಗ ಮಿನಿಮಲ್ ಆಕ್ಸೆಸ್ ಸರ್ಜರಿಯಲ್ಲಿ ಒಂದು ಫೆಲೋಶಿಪ್ ಅಂದರೆ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೇವೆ, ಅದರಲ್ಲಿ ಒಂದು ಫೆಲೋಶಿಪ್ ಮಾಡಿದ್ದೇನೆ. ಆಮೇಲೆ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಮಾಸ್ಟರ್ಸ್ ಕೋರ್ಸ್ ಮಾಡಿದ್ದೇನೆ. ಮತ್ತೊಂದು ಇಂಡಿಯನ್ ಮೆನೋಪಾಸ್ ಪ್ರಾಕ್ಟಿಷನರ್, ಈ ಮೆನ್ಸಸ್ ನಿಂತವರಿಗೆ ಬರುವಂಥ ಪ್ರಾಬ್ಲಮ್ಸ್ ಬಗ್ಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋದು, ಅದರಲ್ಲಿ ಕೂಡ ಒಂದು ಕೋರ್ಸ್ ಮಾಡಿದ್ದೇನೆ. ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ, ಎಷ್ಟು ವರ್ಷಗಳಿಂದ ನೀವು ಈ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದೀರಾ? ಈಗ ನಾನು ಕನ್ಸಲ್ಟೆಂಟ್ ಆಗಿ ಒಂದು 12 to 13 ಇಯರ್ಸ್ ಇಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ದೊಂದು ಬ್ಯುಸಿ ಲೈಫ್. ಗೈನಕಾಲಜಿಸ್ಟ್ ಅಂದ್ರೆ ನಮ್ಗೆ ಟೈಮ್ ಅಂತ ಇರೋದಿಲ್ಲ. ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೆ ಈವ್ನಿಂಗ್ ವರೆಗೆ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡೋದು, ಅಲ್ಲಿ ಸ್ಟೂಡೆಂಟ್ಸಿಗೆ ಕ್ಲಾಸ್ ತೆಗೆಯೋದು, PGಸಿಗೆ ಕ್ಲಾಸ್ ತೆಗೆಯೋದು, ಮತ್ತೆ ಈ ಆಪರೇಷನ್ ಥಿಯೇಟರ್ ಅವರಿಗೆ ಸರ್ಜರಿ ಮಾಡ್ಲಿಕ್ಕೆಲ್ಲ ಕಲಿಸಿಕೊಡೋದು, ಅದೆಲ್ಲ ಮಾಡ್ತೇನೆ. ಮತ್ತೆ OPDಯಲ್ಲಿ ಪೇಷಂಟ್ಸ್ ನೋಡ್ತೇವೆ ನಾವು. ಎಲ್ಲ ಮಹಿಳೆಯರ ಪ್ರಾಬ್ಲಮ್ಸ್, ಮುಟ್ಟಿನ ಸಮಸ್ಯೆ, ಅದಕ್ಕೆಲ್ಲ ಪರಿಹಾರ ಮಾಡೋದು, ಆ ರೀತಿ ಪೇಷಂಟ್ಸ್ ನೋಡ್ತೇವೆ. ಇದು ನಮ್ದು ಜೀವನ. ಆಮೇಲೆ ಇದು ಲೇಬರ್ ಅಂತ ಹೇಳುವಾಗ, ಪ್ರೆಗ್ನೆನ್ಸಿ ಅಂಡ್ ಲೇಬರ್ ಅಂತ ಹೇಳುವಾಗ ಅದಕ್ಕೆ ಟೈಮಿಂಗ್ಸ್ ಇಲ್ಲ, ಯಾವಾಗ ಲೇಬರ್ ಪೇನ್ ಸ್ಟಾರ್ಟ್ ಆಗ್ತದಂತ. ಸೊ ನಮಗೆ ಒಂದು 24 hours ಡ್ಯೂಟಿ ಇದ್ದ ಹಾಗೆ, ಎನಿ ಟೈಮ್ ಪೇಷಂಟ್ ಬರ್ಬೋದು ಲೇಬರ್ ಅಲ್ಲಿ ಅಂತ ಹೇಳಿ. ಸೊ ಹಾಗೆ ನಾವು 24 hours ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಆರ್ ಪೇಷಂಟ್. ನೀವು ಹೇಳಿದ್ರಿ ಲೇಬರ್ ಪೇನ್ ಯಾವಾಗ ಬೇಕಾದರೂ ಸ್ಟಾರ್ಟ್ ಆಗ್ಬೋದು ಅಂತ. ನಿಮಗೆ ಒಂದು ಏನಾದರೂ ಘಟನೆ ನೆನಪಿದೆಯಾ? ನೀವು ಮನೆಗೆ ಹೋದ ತಕ್ಷಣ ಹಾಸ್ಪಿಟಲ್ಗೆ ಪುನಃ ಬಂದಿರುವಂಥದ್ದು ಘಟನೆ ನಮಗೆ ಆಲ್ಮೋಸ್ಟ್ ವೀಕ್ಲಿ ಬೇಸಿಸ್ ಅಲ್ಲಿ ಆಗ್ತಾ ಇರ್ತದೆ. ನಾವು ಲಂಚ್ ಬ್ರೇಕ್ ಸುಮಾರು ಸಲ ನಮ್ಗೆ ಇರುವುದಿಲ್ಲ. ನೈಟ್ ಅಲ್ಲಿ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗಿ ಕೂತ ತಕ್ಷಣ ಒಂದು ಪೇಷಂಟಿಗೆ ಲೇಬರ್ ಪೇನ್ ಬಂತು ಅಂತ ಹೇಳಿ. ಮತ್ತೆ ಇಲ್ಲಿ AJ ಹಾಸ್ಪಿಟಲ್ ಅಲ್ಲಿ ಕೂಡ ನಮ್ಗೆ ನೈಟ್ ಡ್ಯೂಟಿ ಅಂತ ಇರ್ತದೆ. ನೈಟ್ ಡ್ಯೂಟಿ ಅಂದ್ರೆ ಯಾವುದೇ ಪೇಷಂಟ್ ಬಂದ್ರು ನಾವು ಆನ್ ಕಾಲ್, ನಾವೇ ಅವರನ್ನು ನೋಡ್ಕೊಳ್ಬೇಕು. ಸೊ ಹಾಗೆ ಅಂದ್ರೆ ಒಂದು ಪೇಷಂಟ್ ಲೇಬರ್ ಅಲ್ಲಿ ಇದ್ರೆ ಅವ್ರದ್ದು ಡೆಲಿವರಿ ಆಗೋ ತನಕ ನಮ್ಮ ಗಮನ ಅವರ ಕಡೆನೇ ಇರಬೇಕು. ಸೊ ಹಾಗೆ ನಮ್ಗೆ ಅಂದ್ರೆ ನಾವು 24 hours ಆನ್ ಕಾಲ್ ಅಂತ ಹೇಳುವಾಗ, ಈಗ ನಮ್ಮ ಪೇಷಂಟ್ ಲೇಬರ್ ಅಲ್ಲಿ ಬಂದ್ರೆ ನಾವು ಅವ್ರಿಗೆ ಇರ್ಲೇಬೇಕು, ಆ ಟೈಮಲ್ಲಿ ಅವೈಲೇಬಲ್ ಇರ್ಲೇಬೇಕು. ನೀವು ನಿಮ್ಮ ವೃತ್ತಿಯನ್ನ ಚೂಸ್ ಮಾಡಬೇಕಾದ್ರೆ ನೀವು ವೈದ್ಯ ಆಗ್ಬೇಕು ಅಂತ ಮೊದಲಿಂದನೂ ನಿಮ್ಗೆ ಆಸಕ್ತಿ ಇತ್ತಾ? ಹೌದು, ನನಗೆ ವೈದ್ಯ ಆಗ್ಬೇಕಂತ ಆಸಕ್ತಿ ಇತ್ತು. ಅದರಲ್ಲಿ ಕೂಡ ನನಗೆ ಈ ಗೈನಕಾಲಜಿಸ್ಟೇ ಆಗ್ಬೇಕಂತ ಇತ್ತು. ಯಾಕಂದ್ರೆ ನಾನು ಈಗ MBBS ಮಾಡುವಾಗ ಕೂಡ ಬೇರೆ ಬೇರೆ ಪೋಸ್ಟಿಂಗ್ಸ್ ಅಂತ ಇರ್ತದೆ, ನಮ್ಮನ್ನ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಅಲ್ಲಿ ಜಾಸ್ತಿ ನನಗೆ ಆಸಕ್ತಿ ಇದ್ದದ್ದು ಇದ್ರಲ್ಲಿ ಗೈನಕಾಲಜಿಯಲ್ಲಿ. ಸೊ ಅದರಿಂದ ನಾನು ಆವಾಗಲೇ ಡಿಸೈಡ್ ಮಾಡಿದ್ದೆ ಗೈನಕಾಲಜಿಸ್ಟ್ ಆಗ್ಬೇಕು ಅಂತ ಹೇಳಿ. ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳೋದಾದ್ರೆ, ಹಾಬೀಸ್ ನಿಮ್ದು? ಹಾಬೀಸ್ ಅಂದ್ರೆ ನಾನೀಗ ಯಾವುದು ಟ್ರೇನ್ಡ್ ಹಾಬೀಸ್ ಅಂತ ಇಲ್ಲ, ಹೀಗೆ ಇಂಟ್ರೆಸ್ಟ್ ಸುಮಾರು ಇದೆ. ಒಂದು ಡ್ಯಾನ್ಸಿಂಗ್ ಅಲ್ಲಿ, ಸಿಂಗಿಂಗ್ ಅಲ್ಲಿ, ಕುಕ್ಕಿಂಗ್ ಅಲ್ಲಿ. ನಂದೊಂದು ಕುಕ್ಕಿಂಗ್ ಪೇಜ್ ಕೂಡ ಇದೆ, ನಿಶೀಸ್ ಕಿಚನ್ ಕ್ರಿಯೇಷನ್ಸ್ ಅಂತ. ಏನೆಲ್ಲ ನಾನು ಡಿಶಸ್ ಮಾಡಿದ್ದೇನೆ ಅದರದ್ದು ಫೋಟೋಸ್ ನಾನು ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ. ಆಮೇಲೆ ಡಾನ್ಸ್ ಅಂದ್ರೆ ಈಗ ಚಿಕ್ಕ ರೀಲ್ಸ್ ಇವೆಲ್ಲ ಅದು
ಬಾರಿ ಫೇಮಸ್. ಸೊ ಅದು ಮಾಡ್ತಾ ಇರ್ತೇನೆ. ಆಮೇಲೆ ಇದು ಕ್ರೋಶೆ, ಈ ಉಲನ್ ಇದರಲ್ಲಿ ಡಾಲ್ಸ್ ಮಾಡೋದು, ಅದು ಮಕ್ಕಳಿಗೆಲ್ಲ ನಾನು ಮಾಡಿ ಕೊಟ್ಟಿದ್ದೆ. ಸೊ ನಂದು ಹಾಬೀಸ್. ಅಂದರೆ ನೀವು ಬರುವಾಗಲೇ ನಿಮ್ಮನ್ನು ನೋಡಿ ಮಿಸಸ್ ಇಂಡಿಯಾನಾ ಅಂತ ಡೌಟ್ ಬಂತು. ಗೊತ್ತಾಗಲ್ಲ, ಸುಮಾರು ಜನ ಹೇಳಿದ್ದಾರೆ ಹಾಗೆ. ಬಟ್ ಅಂದ್ರೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು, ಹೇಗೆ ಮೇಂಟೈನ್ ಮಾಡ್ತೀರಾ? ಡಯಟ್ ಏನಾದ್ರು ಮಾಡ್ತೀರಾ ಆ ರೀತಿ ಏನಾದ್ರು? ನಾನು ಆಕ್ಚುಲಿ ಡಯಟ್ ಮಾಡೋದಿಲ್ಲ. ನಾನು ಏನೆಲ್ಲ ತಿಂತೇನಂದ್ರೆ ನನ್ನ ಇನ್ಸ್ಟಾ ಫಾಲೋ ಮಾಡೋರಿಗೆಲ್ಲ ಗೊತ್ತಿರ್ತದೆ. ನಾನು ಈ ಫುಡ್ ಬ್ಲಾಗಿಂಗ್ ಮಾಡುವಾಗ ಸ್ಟಾರ್ಟರ್ಸ್ ಇಂದ ಡೆಸರ್ಟ್ಸ್ ವರೆಗೆ ಎಲ್ಲ ತಿಂತೇನೆ. ಸ್ಪೆಷಲ್ ಡಯಟ್ ಅಂತ ಏನಿಲ್ಲ. ಬಟ್ ಮೇ ಬಿ ಬಿಕಾಸ್ ಆಫ್ ಅವರ್ ವರ್ಕ್, ನಮ್ಮ ಟೈಮಿಂಗ್ಸ್, ನಮ್ಗೆ ಸುಮಾರು ಸಲ ಬ್ರೇಕ್ಫಾಸ್ಟ್ ಮಿಸ್ ಆಗ್ಬೋದು, ಲಂಚ್ ಮಿಸ್ ಆಗ್ಬೋದು. ಆ ರೀತಿಯಲ್ಲಿ ಏನಾದ್ರೂ ಹೆಲ್ಪ್. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮದೀಗ ಲೇಬರ್ ರೂಮ್ 6th ಫ್ಲೋರ್ ಅಲ್ಲಿ, ಆಮೇಲೆ ಪೇಷಂಟ್ಸ್ ನೋಡ್ಲಿಕ್ಕೆ 1st ಫ್ಲೋರ್ ಅಲ್ಲಿ, ಮತ್ತೆ ಕ್ಲಾಸ್ ತೆಗಿಲಿಕ್ಕೆ 9th ಫ್ಲೋರ್ ಅಲ್ಲಿ, ಹಾಗೆ ಇರ್ತದೆ. ಸೊ ಮೇಲೆ ಕೆಳಗೆ ಸುಮಾರು ಎಕ್ಸರ್ಸೈಸ್ ಆಗ್ತದೆ ನಮ್ಗೆ. ನಾವೇನಿಗೆ ಸೆಪರೇಟ್ ಜಿಮ್ ಆ ತರ ಏನು ಮಾಡೋದಿಲ್ಲ. ಮೇ ಬಿ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಪುಟ್ಟಿಗೆ, ಮತ್ತೆ 2 ಮಕ್ಕಳನ್ನ ನೋಡ್ಕೊಳ್ಳೋದಂದ್ರೆ ಅಲ್ಲೇ ವೆಯ್ಟ್ ಲಾಸ್ ಆಗ್ತದೆ. ಸೊ ಹಾಗೆ ಇರ್ಬೋದು. ಅದೇ ನಿಮ್ಮನ್ನು ನೋಡಿ ಇವ್ರು ಆಗಿರ್ಲಿಕ್ಕಿಲ್ಲ, ಇವರು ಮಿಸಸ್ ಇಂಡಿಯಾ ಅವರ ಅಕ್ಕ ಆ ರೀತಿ ಏನಾದ್ರು ಆಗಿರ್ಬೋದೇನೋ ಅಂತ. ನೆಕ್ಸ್ಟ್, ನಿಮ್ಮ ಈ ಸಾಧನೆಗೆ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ದಾರಾ? ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಇದ್ದಾರಾ ನಿಮಗೆ? ನನಗೆ ನಾನೇ ನನ್ನ ಇನ್ಸ್ಪಿರೇಷನ್. ನನಗೆ ಇಷ್ಟರವರೆಗೆ ಇದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯಾರು ನನ್ಗೊಂದು ಹೇಳಲಿಕ್ಕೆ ಇಲ್ಲ. ನಾನು ಏನ್ ಡಿಸೈಡ್ ಮಾಡ್ತೇನೆ, ನಾನು ಆಮೇಲೆ ಅಮ್ಮನ ಹತ್ರ ಹೇಳ್ತೇನೆ, ಹಸ್ಬೆಂಡ್ ಹತ್ರ ಹೇಳ್ತೇನೆ ಈ ರೀತಿ ಮಾಡಬೇಕು ಅಂತ ಹೇಳಿ. ಸೊ ಆಗ ನನಗೆ ಅವ್ರದ್ದು ಸಪೋರ್ಟ್ ಸಿಗ್ತದೆ ಇದ್ರಲ್ಲೆಲ್ಲ. ಬಟ್ ಅದರ್ವೈಸ್ ನಾನು ಯಾರನ್ನಾದ್ರೂ ನೋಡಿ ಈ ತರ ಕಲ್ತ್ಕೊಂಡು ಅವರ ಫುಡ್ ಸ್ಟೆಪ್ಸ್ ಅಲ್ಲಿ ಫಾಲೋ ಮಾಡೋದು ಅಂತ ಹಾಗೇನಿಲ್ಲ. ಈಗ ಆಲ್ಮೋಸ್ಟ್ ಯೂತ್ಸ್ ಅಲ್ಲಿ ನೋಡಿದ್ರೆ ಜಿಮ್ಮಿಗೆ ಹೋಗುವಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿ ಬಿಟ್ಟಿದೆ. ಈಗ ಅವರ ಬಗ್ಗೆ ನೀವೇನು ಹೇಳ್ತೀರಾ? ಜಿಮ್ಮಿಗೆ ಹೋಗುವ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅದು ಬಿಟ್ಟು ಡಯಟಿಂಗ್ ಸಹ ಬೇರೆ ಬೇರೆ, ಈ ಕೀಟೋ ಡಯಟ್, ಕಾರ್ಬ್ ಫ್ರೀ ಡಯಟ್, ಅದೆಲ್ಲ ಸುಮಾರೆಲ್ಲ ಡಯಟ್ ಬರ್ತದೆ. ಬಟ್ ನಾನು ಇಷ್ಟವರೆಗೆ ಜಿಮ್ ಮಾಡಲಿಲ್ಲ, ಅವ್ರ ಏನು ಯಾವುದೇ ರೀತಿಯ ಡಯಟಿಂಗ್ ಮಾಡಲಿಲ್ಲ. ಸೊ ಇಟ್ ಈಸ್ ಲೈಕ್ ಇರುವುದು ಒಂದೇ ಜೀವನ, ಯು ಲಿವ್ ಯುವರ್ ಲೈಫ್ ಹೌ ಯು ವಾಂಟ್ ಅಂತ ಹೇಳಿ. ಯಾಕಂದ್ರೆ ನೋಡಿ, ಒಂದು ಹಂತದಲ್ಲಿ ಒಂದು 40 ಇಯರ್ಸ್ ಆಗ್ಬೋದು, 50 ಇಯರ್ಸ್ ಆಗ್ಬೋದು, ಈ ಸಕ್ಕರೆ ಕಾಯಿಲೆ ಬರೋದು, BP ಪ್ರಾಬ್ಲಮ್ ಬರೋದು, ಅವಾಗ ನಿಮ್ಗೆ ಸ್ವೀಟ್ಸ್ ಬೇಕಂದ್ರೂ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಲೈಫಲ್ಲಿ ಐ ಫೀಲ್ ಯು ಕ್ಯಾನ್ ಟ್ರೈ ಎವ್ರಿಥಿಂಗ್. ಓಕೆ, ನಾಟ್ ಈ ವ್ಯಾಯಾಮ ಎಕ್ಸಸೈಸ್ ನಾಟ್ ಇಂಪಾರ್ಟೆಂಟ್ ಹೇಳೋದಿಲ್ಲ. ಹಾಗಂತ ಕುತ್ಕೊಂಡು ಇದ್ರೆ ಅದರ ಪ್ರಾಬ್ಲಮ್ಸ್ ಬೇರೆ ಬರ್ತದೆ. ಸೊ ಐ ಥಿಂಕ್ ಎವ್ರಿಥಿಂಗ್ ಶುಡ್ ಬಿ ಇನ್ ಮಾಡ್ರೇಷನ್. ಸ್ವಲ್ಪ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಪ್ರಾಬ್ಲಮ್ಸ್ ಅನ್ನು ತಡಿಬಹುದು. ಅಂಡ್ ಫುಡ್ ಹ್ಯಾಬಿಟ್ಸ್ ಆಲ್ಸೋ, ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಒಂದೊಂದ್ಸಲ ಓಕೆ, ಒಂದೊಂದು ಸ್ವೀಟ್ ತಿನ್ನೋದ್ರಲ್ಲೇನು ಹಾರ್ಮ್ ಇರೋದಿಲ್ಲ. ಅಂಡ್ ಜಿಮ್ ಕೂಡ, ಈ ಕೆಲವರು ಜಿಮ್ ಅಂದ್ರೆ ಈ 3 ಗಂಟೆ ಕಾಲ 4 ಗಂಟೆ ಕಾಲ ವಿಗ್ಗರಸ್ ಜಿಮ್ಮೇ ಒಂದು ಲೈಫ್ ಆಗ್ತದೆ. ಸೊ ಅಂತವರಿಗೆ ಐ ಥಿಂಕ್ ದೇ ಶುಡ್ ಸ್ಲೋ ಡೌನ್. ನೀವೊಬ್ರು ವೈದ್ಯ ಆಗಿರೋದ್ರಿಂದ ನಿಮ್ಮ ಹತ್ರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ ಕಾಣಿಸಿಕೊಳ್ಳುವಂಥ ಸಮಸ್ಯೆಗಳು ಯಾವುದು ಅಂತ? ಗರ್ಭಿಣಿ ಮಹಿಳೆಯರಿಗೆ ಹಲವಾರು ಸಮಸ್ಯೆ ಇದೆ. ಒಂದು, ಗರ್ಭಿಣಿ ಆಗಿರುವಾಗ ಅವರಿಗೆ ಶುಗರ್ ಇರ್ಬೋದು, BP ಇರ್ಬೋದು, ಇಲ್ಲಾಂದ್ರೆ ಜ್ವರ ಬರ್ಬೋದು, ಬ್ಲೀಡಿಂಗ್ ಆಗ್ಬೋದು, ಬಿಳಿ ಮುಟ್ಟು ಹೋಗ್ಬೋದು, ನೀರು ಹೋಗ್ಬೋದು, ಹಲವಾರು ಸಮಸ್ಯೆ ಇರ್ತದೆ. ಸೊ ಅದಕ್ಕೆಲ್ಲ ಈಗ ಪರಿಹಾರ ಇದೆ. ಆದಷ್ಟು ನಾವು ವಿ ಕ್ಯಾನ್ ಡೂ ಅವರ್ ಬೆಸ್ಟ್. ಆಮೇಲೆ ನಾವೇನ್ ದೇವರಲ್ಲ. ಈಗ ಎಲ್ಲ ಪೇಷಂಟಿಗೆ ಒಂದು ಸಮಸ್ಯೆ ಇದೆ ಅಂದ್ರೆ ಎಲ್ಲರಿಗೂ 100% ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅವ್ರ ಕ್ಯೂರ್ ಇದೆ, ಹಾಗೆ ಅಲ್ಲ. ಒಂದೊಂದ್ಸಲ ಒಂದೊಂದು ಪ್ರಾಬ್ಲಮ್ಸ್ ಆಗ್ಬಹುದು. ನಮ್ಮ ಕೈಯಲ್ಲಾದಷ್ಟು ನಾವು ಡಾಕ್ಟರ್ಸ್ ಆಗಿ ನಾವು ಮಾಡ್ತೀವಿ. ಫಿಸಿಕಲಿ ಬರುವಂತಹ ಸಮಸ್ಯೆಗಳು ಬೇರೆ, ಇನ್ನು ಮೆಂಟಲಿ ಆ ರೀತಿ ಏನಾದ್ರೂ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಾ? ಅದರಲ್ಲಿ ಈಗ ಸುಮಾರು ಜನ, ಈಗ ನಮ್ಮ ವೃತ್ತಿಯಲ್ಲೇ ನೋಡಿದ್ರೆ ಹೆರಿಗೆ ಅದ್ರ ಸ್ಟ್ರೆಸ್ ಇಂದಾಗಿ ಡಿಪ್ರೆಷನ್ ಬರೋದು, ಅದೆಲ್ಲ ಸುಮಾರು ಕಾಣಿಸ್ಕೊಳ್ತದೆ. ನಾವು ಅದು ಬೇಬಿ ಬ್ಲೂಸ್ ಅಂತ ಹೇಳ್ತೇವೆ. ಒಮ್ಮೆ ಮಗು ಬಂದ ಮೇಲೆ ಅವರಿಗೆ ಅವರೊಂದು ಒಳ್ಳೆ ತಾಯಿಯ ನೋಡ್ಕೊಳ್ಬೋದಾ, ಅಥವಾ ಅವರ ಬಗ್ಗೆ ಸೆಲ್ಫ್ ಡೌಟ್ ಬರುವುದು, ಡಿಪ್ರೆಷನ್ ಬರುವುದು ಅಂತ. ಇದು ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ತರ ಸಿಂಪ್ಟಮ್ಸ್ ಏನಾದ್ರೂ ಇದ್ರೆ ಅದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಟ್ರೆ ಎವ್ರಿಬಡಿ ಕ್ಯಾನ್ ಹ್ಯಾವ್ ಅ ಹ್ಯಾಪಿ ಲೈಫ್. ಪ್ರೆಗ್ನೆಂಟ್ ಇರುವಂಥವರಿಗೆ ಏನಾದರೂ ಒಂದು ಸಣ್ಣ ಟಿಪ್ಸ್ ಏನಾದರೂ ಕೊಡ್ಬೋದಾ ನೀವು?
ಪ್ರೆಗ್ನೆಂಟ್ ಆಗಿರೋರಿಗೆ ಅವರ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಅವ್ರು ಏನ್ ತಿಂತಾರೆ, ಏನ್ ಕೆಲಸ ಮಾಡ್ತಾರೆ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನಾವು ಆಂಟಿನೇಟಲ್ ಅಡ್ವೈಸ್ ಆರ್ ಆಂಟಿನೇಟಲ್ ಕೇರ್ ಅಂತ ಹೇಳ್ತೇವೆ. ಅದರ ಬಗ್ಗೆ ಬಂದವರಿಗೆ ನಾವು ಮಾಹಿತಿ ನೀಡ್ತೇವೆ, ಅವೇರ್ನೆಸ್ ಟಾಕ್ಸ್ ಕೊಡ್ತೇವೆ. ಅದೆಲ್ಲ ಅವರು ಇದ್ರದೆಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಬಹುದು, ಬೆನಿಫಿಟ್ಸ್ ಅನ್ನು ಪಡೆದುಕೊಳ್ಬಹುದು. ಇದರ ಬಗ್ಗೆ ಸುಮಾರು ಯೂಟ್ಯೂಬ್ ವಿಡಿಯೋಸ್ ಇದೆ. ಆಂಟಿನೇಟಲ್ ಕೇರ್ ಯಾವ ರೀತಿ, ಏನ್ ಫುಡ್ ತಿನ್ಬೇಕು, ಏನ್ ಎಕ್ಸರ್ಸೈಸ್ ಮಾಡ್ಬೇಕು, ಯಾವ ರೀತಿ ಅವರನ್ನು ಟ್ರಾವೆಲ್ ಮಾಡ್ಬೋದಾ ಮಾಡಬಾರ್ದಾ, ಅದೆಲ್ಲ ಇರ್ತದೆ. ಸೊ ಐ ಥಿಂಕ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಅವರ ಡಾಕ್ಟರ್ ಹತ್ರ ಮಾತಾಡಿ ಅವ್ರಿಗೆ ಏನೆಲ್ಲ ಡೌಟ್ಸ್ ಇದ್ರು ಎಲ್ಲ ಕ್ಲಿಯರ್ ಮಾಡಿಕೊಳ್ಳಿ. ನೀವು ಈ ರೀತಿ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಿದ್ದೀನಿ ಅಂತ ಹೇಳುವಾಗ ಮನೆಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಕ್ತು, ಅಂದರೆ ಯಾರಾದರೂ ನೆಗೆಟಿವ್ ಆಗಿ ಏನಾದರೂ ಕಮೆಂಟ್ ಮಾಡಿದ್ರಾ ಅಂತ? ನೆಗೆಟಿವಿಟಿ ಎಲ್ಲ ಕಡೆ ಇರ್ತದೆ. ನನ್ಗೆ ಡೈರೆಕ್ಟ್ ಆಗಿ ಮುಖಕ್ಕೆ ಯಾರೇನು ಹೇಳಿರ್ಲಿಕ್ಕಿಲ್ಲ. ಎಲ್ರು ಒಳ್ಳೆದಾಗಿ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ. ಹೋಗ್ಬೇಕು, ಆಲ್ ದ ಬೆಸ್ಟ್ ಅಂತ ಹೇಳಿ ಕಳ್ಸಿದ್ದಾರೆ. ಮತ್ತೆ ಹಿಂದಿನಿಂದ ಯಾರಾದ್ರೂ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಅದೆಲ್ಲ ಇರ್ತದೆ. ನೆಗೆಟಿವಿಟಿ ಇಲ್ಲ ಅಂತ ಇಲ್ಲ, ಎವ್ರಿಬಡಿ ಕಾಂಟ್ ಬಿ ಪಾಸಿಟಿವ್. ನೆಗೆಟಿವಿಟಿ ಇರ್ತದೆ, ಬಟ್ ಎದುರಲ್ಲಿ ಬಂದಿರ್ಲಿಕ್ಕಿಲ್ಲ. ಮದುವೆ ಆಗಿ ಮಗುವಾದ್ಮೇಲೆ ಒಂದು ಹೆಣ್ಣಾದವಳು ಮನೆ ನಿರ್ವಹಿಸೋದ್ರಲ್ಲಿ, ಮಕ್ಕಳನ್ನು ನೋಡೋದ್ರಲ್ಲಿ, ಅದರಲ್ಲಿ ಸಮಯ ಅವರಿಗೆ ಆಲ್ಮೋಸ್ಟ್ ಎಲ್ಲ ಕಳೆದು ಹೋಗಿರುತ್ತೆ. ಅಂಥ ಮಹಿಳೆಯರಿಗೆ ಏನಂತ ಹೇಳ್ತೀರಾ ನೀವು? ಅಂತ ಮಹಿಳೆಯರಿಗೆ ಇದೊಂದು ಅವಕಾಶ ಇದೆ. ಯಾಕಂದ್ರೆ ಇದ್ರಲ್ಲಿ ಒಂದು ಡಾಕ್ಟರ್ ಆಗ್ಬೇಕು, ಒಂದು ಇಂಜಿನಿಯರ್ ಆಗ್ಬೇಕಂತಿಲ್ಲ. ಮಿಸಸ್ ಇಂಡಿಯಾ ಕರ್ನಾಟಕ ಅಂತ ಇದ್ರೆ ಎನಿಬಡಿ ಹೂ ಇಸ್ ಮಿಸಸ್ ಮದ್ವೆ ಆಗಿರುವವರು ಮುಂದೆ ಬಂದು ಭಾಗವಹಿಸಬಹುದು. ಎಲ್ರಿಗೂ ಟ್ಯಾಲೆಂಟ್ ಇರ್ತದೆ. ಮೇ ಬಿ ಅವರು ಈಗ ಅವರದ್ದು ಮಕ್ಕಳನ್ನು ನೋಡಿಕೊಳ್ಳೋದ್ರಲ್ಲಿ, ಮನೆ ಕೆಲಸ ಮಾಡೋದ್ರಲ್ಲಿ ಮರ್ತು ಬಿಟ್ಟಿರಬಹುದು. ಅಂತ ಟ್ಯಾಲೆಂಟ್ ಅನ್ನೊಂದು ತೋರಿಸ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಯಾವುದೇ ಮಹಿಳೆ ಮುಂದೆ ಬರ್ಬೇಕು, ಇದ್ರಲ್ಲೆಲ್ಲ ಭಾಗವಹಿಸ್ಬೇಕು. ಅದು ಹಿಂಜರುಗುದು ಎಲ್ಲ ಅದಿರ್ತದೆ, ಅವರಿಗೆ ನ್ಯಾಚುರಲ್ ಆಗಿ ಬರ್ತದೆ. ಬಟ್ ಕೆಲವೊಮ್ಮೆ ನಾನು ಹೇಳಿದ ಹಾಗೆ ಈ ಮನೆ ಫ್ಯಾಮಿಲಿ ಸಪೋರ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಲವರಿಗೆ ಆಸಕ್ತಿ ಇರ್ತದೆ, ಫ್ಯಾಮಿಲಿ ಸಪೋರ್ಟ್ ಇರುವುದಿಲ್ಲ, ಅಥವಾ ಯಾರಾದ್ರೂ ಅವರಿಗೆ ಬೇಡ, ಹೋಗ್ಬೇಡ ಅಂತ ಹೇಳಿರ್ಬಹುದು. ಸೊ ಸುಮಾರು ಫ್ಯಾಕ್ಟರ್ಸ್ ಇರ್ತದೆ ಟು ಕನ್ಸಿಡರ್. ಅದು ಇಂಟ್ರೆಸ್ಟ್ ಇದ್ದವರಿಗೆ ಏನಾದ್ರೂ ಟಿಪ್ಸ್ ಬೇಕಿದ್ರೆ, ಆಸಕ್ತಿ ಇದ್ರೆ, ಐ ಆಮ್ ಆಲ್ವೇಸ್ ರೆಡಿ ಟು ಹೆಲ್ಪ್. ಈಗ ಮಗುವಾದ್ಮೇಲೆ ಮಹಿಳೆಯರು ದೇಹ ಸೌಂದರ್ಯವನ್ನ ಅಥವಾ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು ಎಷ್ಟು ಮುಖ್ಯ ಅಂತ? ಅಲ್ಲಿ ನಂದು ಕಾಸ್ಮೆಟಿಕ್ ಗೈನಕಾಲಜಿ ಬರ್ತದೆ. ಈಗ ಒಂದು ಮಹಿಳೆ ಗರ್ಭಿಣಿಯಾಗಿ ಹೆತ್ತ ಮೇಲೆ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗ್ತದೆ. ಸ್ಕಿನ್ ಲೂಸ್ ಆಗ್ಬೋದು, ಬರ್ತ್ ಕೆನಾಲ್ ಲೂಸ್ ಆಗ್ಬೋದು, ಸ್ಟ್ರೆಚ್ ಮಾರ್ಕ್ಸ್ ಬರ್ಬೋದು, ಪಿಗ್ಮೆಂಟೇಷನ್ ಆಗ್ಬೋದು, ಬಾಡಿ ಟೋನ್ ಹೋಗ್ಬೋದು. ಸೊ ಈ ರೀತಿಯಲ್ಲಿ ಈಗ ಸೊಸೈಟಿ ಏನ್ ಹೇಳ್ತಾರಂದ್ರೆ ಇದು ಹೀಗೆ ಒಮ್ಮೆ ಮಗು ಆದ್ಮೇಲೆ ಇದಕ್ಕೆ ಸುಮಾರು ಜನ ಹೆದ್ರಿ ಮಕ್ಕಳೇ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಅವ್ರದ್ದು ಸೌಂದರ್ಯ ಇಂಪಾರ್ಟೆಂಟ್ ಇರ್ತದೆ. ಅದೇ ರೀತಿಯಲ್ಲಿ ಈಗ ನಾವು ಜಾಸ್ತಿ ಎಲ್ಲರೂ ಈ ಕಾಸ್ಮೆಟಿಕ್ ಗೈನಕಾಲಜಿ ಅಥವಾ ಏನಾದ್ರು ಸೌಂದರ್ಯ ಇಂಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ರೆ ಅದು ಬಾಡಿ ಶೇಮಿಂಗ್, ಬಾಡಿ ಪಾಸಿಟಿವಿಟಿ ಅದೆಲ್ಲ ಮುಂದೆ ಬರ್ತದೆ. ಸೊ ಆ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಯಾರಿಗೆ ಮೆಂಟಲಿ ಎಫೆಕ್ಟ್ ಆಗ್ತಾ ಇದೆ, ಓಕೆ ಈ ರೀತಿ ನಾನು ಹೀಗಿದ್ದೆ, ಹೀಗಾಗ್ಬಿಟ್ಟೆ ಅಂತ ಹಾಗೆ ಇದ್ದವರಿಗೆ ಮುಂದೆ ಬಂದು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ನಮಗೆ ಬಾಡಿ ಟೋನಿಂಗ್, ಸ್ಟ್ರೆಚ್ ಮಾರ್ಕ್ಸ್ ರಿಡ್ಯೂಸ್ ಮಾಡೋದು, ಆ ಬರ್ತ್ ಕೆನಾಲ್ ಟೈಟನ್ ಮಾಡೋದು, ಆ ತರ ಸುಮಾರೆಲ್ಲ ಪ್ರೊಸೀಜರ್ಸ್ ಇದೆ. ಅವರೆಲ್ಲ ಸೌಲಭ್ಯ ಪಡ್ಕೊಳ್ಬಹುದು. ಬಟ್ ಇದು ಜನರಲೈಸ್ ಆಗಿ ಎಲ್ಲರೂ ಹೀಗೆ ಮಾಡ್ಬೇಕಂತ ಹೇಳಿಕ್ಕೆ ಆಗೋದಿಲ್ಲ. ಈ ರೀತಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಿದ್ರೆ ಸೌಂದರ್ಯವೇ ಒಂದು ಮಾನದಂಡನ, ಅಂದ್ರೆ ಸೌಂದರ್ಯನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತಾ? ಈ ಸ್ಪರ್ಧೆಗೆ ಸೌಂದರ್ಯ ಇಂಪಾರ್ಟೆಂಟ್ ಅಲ್ಲ. ಇಟ್ ಈಸ್ ಮೇನ್ಲಿ ಟ್ಯಾಲೆಂಟ್, ಯೋರ್ ಇಂಟ್ರೆಸ್ಟ್, ಯೋರ್ ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕಾನ್ಫಿಡೆನ್ಸ್. ಕಾನ್ಫಿಡೆಂಟ್ ಆಗಿದ್ರೆ ಸೌಂದರ್ಯ ಬೇಡ. ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ, ಎಷ್ಟು ಕಾನ್ಫಿಡೆಂಟ್ ಆಗಿ ರ್ಯಾಂಪ್ ವಾಕ್ ಮಾಡ್ತೀರಾ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಗೆ ಈ ಅವಕಾಶವನ್ನ ನೀಡಿದಂತಹ ಸಂಸ್ಥೆಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಅವಕಾಶ ನೀಡಿದ ಸಂಸ್ಥೆಗೆ ಪಾತ್ವೇ ಎಂಟರ್ಪ್ರೈಸಸ್ ನಾನು ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಆ್ಯಂಡ್ ಈ ಒಂದು ಅವಕಾಶ ನನಗೆ ಕೊಟ್ಟದಕ್ಕೆ ಇದೊಂದು ಇತ್ತು ಅಂತ ಸಹ ನನಗೆ ಗೊತ್ತಿರಲಿಲ್ಲ. ಈಗ ಮತ್ತೆ ಒಂದು ಪಾಸಿಟಿವ್ ಸಪೋರ್ಟ್, ಎನ್ಕರೇಜ್ಮೆಂಟ್ ಅವರಿಂದ ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ಈ ರೀತಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನೀವು 2 ಮಕ್ಕಳ ತಾಯಿ ಕೂಡ ಹೌದು. ಹಾಗಿರುವಾಗ ಈ ರೀತಿಯ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿನ್ನರ್ ಕೂಡ ಆಗಿದ್ದೀರಿ ನೀವು. ನಿಮ್ಮ ಹಾಗೆ ಇರುವಂತಹ ಅನೇಕ ಮಹಿಳೆಯರು ಇರ್ಬೋದು ಈ ಸಮಾಜದಲ್ಲಿ, ಅವರಿಗೆ ಅವಕಾಶ ಇದ್ದರೂ ಕೂಡ
ಒಂದು ಪಾರ್ಟಿಸಿಪೇಟ್ ಮಾಡುವಂಥ ಮನಸ್ಸಿರ್ಲಿಕ್ಕಿಲ್ಲ, ಅಥವಾ ಅವರಿಗೆ ಜನರು ಏನೋ ಹೇಳ್ತಾರೆ ಅಂತ ಹೆದರ್ಕೊಂಡಿರ್ಬೋದು, ಸಮಾಜಕ್ಕೆ ಹೆದರಿರ್ಬೋದು, ಅಂಥ ಮಹಿಳೆಯರಿಗೆ ನೀವು ಯಾವ ರೀತಿ ಪ್ರೋತ್ಸಾಹ ನೀಡ್ತೀರಾ? ಮುಂಚೆನ ಕಾಲ ಆದ್ರೆ ಹೌದು, ಮನೆಯಿಂದ ಹೊರಗೆ ಬರ್ತಾ ಇರ್ಲಿಲ್ಲ. ಬಟ್ ಈಗ ಟೈಮ್ಸ್ ಆರ್ ಚೇಂಜಿಂಗ್. ಈಗಿನ ಕಾಲದ ಮಹಿಳೆಯರು ಅವರಿಗೆಲ್ಲ ಅವಕಾಶ ಇದೆ. ಇಲ್ಲದ್ರೆ ಮುಂಚೆ ಅಂದ್ರೆ ಈ ತರ ಸ್ಪರ್ಧೆನೆ ಮಂಗಳೂರಲ್ಲಿ ಇರ್ಲಿಲ್ಲ. ಈಗ ಇದೆಲ್ಲ ಅವಕಾಶ ಇರುವಾಗ ಟ್ಯಾಲೆಂಟ್ ಇದ್ರೆ, ಇಂಟ್ರೆಸ್ಟ್ ಇದ್ರೆ ಮುಂದೆ ಬಂದು ಅಪ್ರೋಚ್ ಆಗಬೇಕು. ಅಂಡ್ ಮೇನ್ಲಿ ಐ ವುಡ್ ಟೆಲ್ ದೆಮ್ ಪಾತ್ವೇ ಎಂಟರ್ಪ್ರೈಸಸ್ ಅವರಿಗೆ ಅಪ್ರೋಚ್ ಆಗಿ ಈ ರೀತಿ ಸ್ಪರ್ಧೆಯಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಮುಂದೆ ಬಂದು ಭಾಗವಹಿಸ್ಲಿಕ್ಕೆ, ಯಾವುದೆಲ್ಲ ಅದು ಬೇರೆ ಏಜ್ ಕ್ಯಾಟಗರೀಸ್, ಬೇರೆ ಬೇರೆ ಸ್ಪರ್ಧೆ ಇದೆ, ಅವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಭಾಗವಹಿಸಬಹುದು. ಥ್ಯಾಂಕ್ ಯು ಮ್ಯಾಮ್. ಈಗ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೀವು ವಿನ್ನರ್ ಆಗಿದ್ದೀರಾ, ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ನೀವೀಗ? ಮುಂದೆ ಈಗ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ವಿನ್ನರ್ ಆದ್ರಿಂದ ನನಗೆ ಒಂದು ಸ್ಟೇಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಗ್ತಾ ಉಂಟು. ಅದು ಬ್ಯಾಂಗ್ಳೂರಲ್ಲಿ ಇರ್ತದೆ. ಮೋಸ್ಟ್ಲಿ ಮೇ ಬಿ ಎಂಡ್ ಆಫ್ ಜುಲೈ ಆರ್ ಆಗಸ್ಟ್ ಅಲ್ಲಿ ಇರ್ಬೋದು. ಈ ಸ್ಪರ್ಧೆಯಲ್ಲಿ ಕೂಡ ನಾನು ಭಾಗವಹಿಸ್ಬೇಕಂತ ಒಂದು ಆಸಕ್ತಿ ಇದೆ ನನಗೆ. ಇದು ಕಿರೀಟ ಬರ್ಲಿ ಬರದೇ ಇರ್ಲಿ, ಅಟ್ಲೀಸ್ಟ್ ನನಗೆ ಒಂದು ಮ್ಯಾಂಗ್ಳೂರ್ ರೆಪ್ರೆಸೆಂಟ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೇನೆ ಮಿಸಸ್ ಕರ್ನಾಟಕ ಅಂತ ಆ ಒಂದು ಖುಷಿ ಇದೆ. ಹೋಗಿ ಭಾಗವಹಿಸಿ ಜರ್ನಿ ಎಂಜಾಯ್ ಮಾಡಿ ಬರಬೇಕು ಅಂತ ಇದೆ. ತುಂಬ ಜನ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಈ ಸಂಸ್ಥೆ ಆಗಿರ್ಬೋದು. ಸಪೋರ್ಟ್ ಮಾಡಿದವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಸಪೋರ್ಟ್ ಮಾಡಿದವರಿಗೆಲ್ಲ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕಂದ್ರೆ ವಿದೌಟ್ ಯುವರ್ ಸಪೋರ್ಟ್ ಐ ಕುಡ್ ನಾಟ್ ಹ್ಯಾವ್ ಅಚೀವ್ಡ್ ಎನಿ ಆಫ್ ದೀಸ್ ಥಿಂಗ್ಸ್. ಇನ್ನು ಅದೇ ಕೆಲಸಕ್ಕೆ ಹೋಗೋದು ಬರೋದು ಅದೇ ಒಂದೊಂದು ರೂಟೀನ್ ಆಗ್ತಾ ಇತ್ತು. ಅದು ಬಿಟ್ಟು ಮಹಿಳೆಯರಿಗೆ ಬೇರೆ ಕೂಡ ಸಾಧನೆ ಮಾಡಬಹುದು ಅಂತ ಈಗ ನನಗೆ ಅನಿಸ್ತಾ ಉಂಟು. ಸೊ ಅದರ ಆ ಇನ್ಸ್ಪಿರೇಷನ್ ತಕೊಂಡು ನನಗೆ ಕೆಲವರಿಗೆ ಆಸಕ್ತಿ ಇರುವವರಿಗೆಲ್ಲ ಟಿಪ್ಸ್ ಕೊಡೋದು ಅಥವಾ ಹೆಲ್ಪ್ ಮಾಡೋದು ಅಂತ ಏನಾದ್ರೂ ಇದ್ರೆ, ಯಾರಿಗಾದ್ರೂ ಇದರಲ್ಲಿ ಮುಂದೆ ಬರಬೇಕು ಅಂತ ಆಸಕ್ತಿ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಅವರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಇಚ್ಛಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆಗಿದ್ರಿ, ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕಳೆದು ಅನೇಕ ಮಾಹಿತಿಗಳನ್ನು ನೀಡಿದ್ರಿ. ನಿಮ್ಮ ಜೀವನ ಇಷ್ಟೇ ಸುಗಮವಾಗಿರಲಿ, ನೀವು ನಡೆಯುವಂತಹ ದಾರಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು.